ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ, ಅರಿವು ಅರಳಿದ ಹಾಡು, ಪರಿಮಳದ ಪಯಣ ಕಲೆ, ಜಾಡು ಜೇನಿನ ಗೂಡು, ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ, ಅರಿವು ಅರಳಿದ ಹಾಡು, ಪರಿಮಳದ ಪಯಣ ಕಲೆ, ಜಾಡು ಜೇನಿನ ಗೂಡು, ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ. ಎಲ್ಲರಿಗೂ ನಮಸ್ಕಾರಗಳು. ನಾನು ವೇದಾಂತ್ ಅತಿಶಯ್ ಜೈನ್, ಮೈಸೂರು. ಸಿರಿಗನ್ನಡ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಪೂಜ್ಯ MS ವೆಂಕಟರಾಮಯ್ಯನವರ ಆಶಯದಂತೆ ಪ್ರಸ್ತುತ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶ್ರೀಮತಿ A ಹೇಮಗಂಗಾ ಅವರ ನೇತೃತ್ವದಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರನ್ನು ತಮ್ಮ ಕರ್ಮಭೂಮಿಯನ್ನಾಗಿಸಿಕೊಂಡು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರನ್ನು ಪರಿಚಯಿಸುವ ಉದ್ದೇಶದಿಂದ ಸಿರಿಗನ್ನಡ ವೇದಿಕೆ ರಾಜ್ಯ ಸಮಿತಿ ಹಾಗೂ ಮೈಸೂರು ಜಿಲ್ಲೆ ಸಿರಿಗನ್ನಡ ವೇದಿಕೆಯ ಸಹಯೋಗದಲ್ಲಿ ಸಾಧಕರ ಸರಮಾಲೆ ಎಂಬ ಸಂದರ್ಶನ ಮಾಲಿಕೆಯನ್ನು ಆಯೋಜಿಸಲಾಗಿದೆ. ಇಂದಿನ ಸಾಧಕರು ಕವಯತ್ರಿಯಾಗಿ, ಬರಹಗಾರ್ತಿಯಾಗಿ, ರಾಜಕಾರಣಿಯಾಗಿ, ಹೆಸರಾಂತ ಪತ್ರಿಕೆ ಮೈಸೂರು ಮಿತ್ರ ಹಾಗೂ ಸ್ಟಾರ್ ಆಫ್ ಮೈಸೂರಿನ ಪ್ರಧಾನ ಸಂಪಾದಕರಾದ ಶಿವಣ್ಣ ರವರ ಪತ್ನಿ ಚಂಪಾ ಶಿವಣ್ಣ ರವರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ನಮಸ್ಕಾರ. ಮೇಡಮ್, ನೀವು ಮೂಲತಃ ಯಾವ ಊರಿನವರು? ನಿಮ್ಮ ಕುಟುಂಬದ ಬಗ್ಗೆ ತಿಳಿಸ್ಕೊಳ್ಳಿ. ಸರಿ, ಹೇಳ್ತೀನಿ. ನಾವು ಮೂಲತಃ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕೋಣಂದೂರು ಎಂಬ ಊರು ನಮ್ಮ ತಂದೆಯವ್ರದ್ದು, ನೇಟಿವ್ ಪ್ಲೇಸ್ ಅಂತಾರಲ್ಲ ಹಾಗೆ. ನಮ್ಮ ಅಪ್ಪಾಜಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದರು. ನಮ್ಮ ಅಮ್ಮ ಗಂಗಾ ಜಗದೀಶ್. ನಮ್ಮ ಅಪ್ಪಾಜಿ ಶಾಲಾ ಮಾಸ್ತರಾಗಿದ್ದರಿಂದ ನಮ್ಮ ಊರು ಬೇರೆ ಬೇರೆ ವರ್ಗ ಆದಾಗೆಲ್ಲ ಬೇರೆ ಬೇರೆ ಊರಿಗೆ ಹೋಗ್ತಾ ಇದ್ವಿ. ಅಲ್ಲಿ ನನ್ನ ವಿದ್ಯಾಭ್ಯಾಸನ ಅಲ್ಲಿ ಸಾಗ್ತಾ ಇತ್ತು. ಅಲ್ಲೇ ಶುರು ಆಗಿದೆ. ಬಹಳ ಸಂತೋಷ. ಏನು ಎಜುಕೇಶನ್ ಏನು ಮಾಡಿದ್ರಿ? ವಿದ್ಯಾರ್ಹತೆ ನಂದು ಪ್ರಾಥಮಿಕ ಶಾಲೆ ನಮ್ಮ ಅಪ್ಪಾಜಿ ಜೊತೆಗೆ ಓಡಾಡ್ತಾ ಇದ್ದಿದ್ದರಿಂದ ಹರ್ತಾಳು ಎಂಬ ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣ ಶುರುವಾಯಿತು. ನಮ್ಮ ಅಪ್ಪಾಜಿನೇ ಅಲ್ಲಿ ಮಿಡ್ಲ್ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರು, ನಾನು ಸ್ಟೂಡೆಂಟ್ ಅಲ್ಲಿ, ಅಪ್ಪಾಜಿಯವರ ಇದರಲ್ಲಿ. ಆಮೇಲೆ 5ನೇ ಕ್ಲಾಸ್ವರೆಗೂ ನಾನು ಹರ್ತಾಳು ಎಂಬ ಗ್ರಾಮದಲ್ಲಿ ಶಾಲಾ ವಿದ್ಯಾಭ್ಯಾಸ ಮುಗಿಸ್ದೆ. ಆಮೇಲೆ 6ನೇ ತರಗತಿಗೆ ಶಿಕಾರಿಪುರ ಬಾಲಕಿಯರ ಸರ್ಕಾರಿ ಬಾಲಕಿಯರ ಶಾಲೆಯಲ್ಲಿ ಓದಿದೆ. ಮತ್ತು 7ನೇ ತರಗತಿಗೆ ರಿಪ್ಪನ್ಪೇಟೆ ಅಂತ ಒಂದು ಊರು, ಹೊಸನಗರ ತಾಲೂಕು, ರಿಪ್ಪನ್ಪೇಟೆಯಲ್ಲಿ 7ನೇ ತರಗತಿ ಓದಿದೆ, ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆಯಲ್ಲಿ. ಅಲ್ಲಿಂದ ನಾನು ಪ್ರೌಢಶಾಲಾ ಶಿಕ್ಷಣ ಅದೇ ರಿಪ್ಪನ್ಪೇಟೆಯಲ್ಲಿ ಸರ್ಕಾರಿ ಸ್ಕೂಲಲ್ಲಿ 8ನೇ ತರಗತಿಯಿಂದ 10ನೇ ತರಗತಿವರೆಗೂ ಅಲ್ಲಿ ಓದಿದೆ ನಾನು. ನಂತರ PUCಗೆ ಮತ್ತು ಶಿಕಾರಿಪುರ ಸರ್ಕಾರಿ ಹಿರಿಯ ಪದವಿ ಪೂರ್ವ ಕಾಲೇಜಿನಲ್ಲಿ PUC ಶಿಕ್ಷಣ ಮುಗಿಸಿದ್ದೀನಿ. ಅನಂತರ ಮತ್ತೆ ನಾನು ಅಲ್ಲಿಂದ BA ಕಾಲೇಜಿಗೆ ಪದವಿ ಕಾಲೇಜಿಗೆ ಶಿವಮೊಗ್ಗದ ಕಮಲಾ ನೆಹರು ಕಾಲೇಜಲ್ಲಿ BA ಪದವಿಯನ್ನು ಪಡ್ಕೊಂಡೆ. BA ನಂತರ ನಾನು ಮದುವೆ ಆಯಿತು. ಮದುವೆ ಆಗ್ತಿದ್ದ ಹಾಗೆ ಮೈಸೂರಿಗೆ ಬಂದೆ. ಮೈಸೂರಿಗೆ ಬಂದ ನಂತರ
ನಾನು ಗಂಗೋತ್ರಿ ಮೈಸೂರಿಗೆ ಬಂದ ನಂತರ ಕೂತ್ಕೊಳ್ಳಲಿಲ್ಲ. ನಾನು ಹಿಂದಿ ಮದ್ರಾಸ್ ಹಿಂದಿ ಪ್ರಚಾರ ಸಭಾದಲ್ಲಿ ರಾಷ್ಟ್ರಭಾಷೆ ಪ್ರವೇಶಿಕ ಫಸ್ಟ್ ಸೆಕೆಂಡ್ ಪಾರ್ಟ್ ಮತ್ತು ವಿಶಾರದ ಫಸ್ಟ್ ಸೆಕೆಂಡ್ ಪಾರ್ಟ್ ಪಾಸ್ ಮಾಡಿದೆ. ಅದರ ನಂತರ ಮತ್ತೆ ನಾನು ಮಾನಸ ಗಂಗೋತ್ರಿಯಲ್ಲಿ MA ಮಾಡಿದೆ, ಹಿಂದಿ ಸ್ನಾತಕೋತ್ತರ ಪದವಿಯನ್ನು ಮೈಸೂರಿನಲ್ಲಿ. ಮದುವೆಯಾಗಿ ಬಂದ ನಂತರ ಓದಿದ್ರಿ. ಬಹಳ ಸಂತೋಷ. ಇಷ್ಟು ನನ್ನ ವಿದ್ಯಾಭ್ಯಾಸದ ದಾರಿ. ನೀವು ಬಾಲ್ಯದಲ್ಲೇ ಸಾಹಿತ್ಯದ ಮೇಲೆ ಒಲವು ಮೂಡ್ತಾ ಹೇಗೆ ಶುರುವಾಯಿತು ಅಥವಾ ಪ್ರಭಾವ ಅಂತ ಅಂದರೆ ನನಗೆ ನಮ್ಮ ಅಪ್ಪಾಜಿನೇ ನನಗೆ ಪ್ರಭಾವ ವ್ಯಕ್ತಿ. ಅವರು ಆವಾಗ ಶಾಲೆ ಹರ್ತಾಳ್ ಸ್ಕೂಲಲ್ಲಿ ಇರುವಾಗ ನಮ್ಮ ಅಪ್ಪಾಜಿ ದೇಶಭಕ್ತಿ ಗೀತೆಗಳನ್ನ ತುಂಬ ಬರೀತಾ ಇದ್ರು. ಬರೆದು ತಾವೇ ಒಂದು ರಾಗ ಹಾಕ್ಕೊಂಡು ಮಕ್ಕಳಿಗೆಲ್ಲ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಗಣಪತಿ ಹಬ್ಬ ಈ ಥರ ಸಂದರ್ಭಗಳಲ್ಲೆಲ್ಲ ನಮ್ಮ ಅಪ್ಪಾಜಿ ಮಕ್ಕಳಿಗೆ ತಾವೇ ಬರೆದಿದ್ದ ಗೀತೆಗಳನ್ನು ಹಾಡಿಸ್ತಾ ಇದ್ರು ಮಕ್ಕಳ ಕೈಯಲ್ಲೆಲ್ಲ. ಅದು ನನಗೆ ತುಂಬ ಪ್ರಭಾವ ಬೀರ್ತು. ನಾನು ಅವ್ರು ಬರಿತಾ ಇರುವಾಗ ರಾತ್ರಿ ಹೊತ್ತು ಅವಾಗೆಲ್ಲ ಲೈಟ್ ಕರೆಂಟ್ ಇರಲಿಲ್ಲ, ಸೀಮೆಣ್ಣೆ ದೀಪ ಹಚ್ಕೊಂಡು ಬರಿತಾ ಕೂತ್ಕೋತಿದ್ರು ನಮ್ಮ ಅಪ್ಪಾಜಿ. ಅದನ್ನು ನೋಡ್ತಾ ನೋಡ್ತಾ ನನಗೆ ಅದನ್ನು ಗಮನಿಸ್ತಾ ನನಗೆ ಆಸಕ್ತಿ ಮೂಡ್ತು 5ನೇ ತರಗತಿಯಲ್ಲಿ ಇರುವಾಗಲೇ. ಆ ಆಸಕ್ತಿ ಮುಂದೆ ನಾನೊಬ್ಬಳ ಕವಿ ಆಗೋಕ್ಕೆ ಕಾರಣ ಆಯಿತು. ಆಮೇಲೆ ನಮ್ಮ ಅಪ್ಪಾಜಿ ಒಂದು ಕವಿತೆ ಬರೆದಿದ್ರು, ಅದ್ರ ಬಗ್ಗೆ ನಾನು ಹೇಳಬೇಕು. ನನಗೆ ಚೆನ್ನಾಗಿ ನೆನಪಿದೆ. ಅದು ಒಂದು ದಾರಾ ಬೇಂದ್ರೆದು ಹುಬ್ಬಳ್ಳಿ ಯಾವ ಅಂತ ಬರುತ್ತೆ ನೋಡಿ ಒಂದು ಹಾಡು, ಇನ್ನೂ ಯಾಕೆ ಬರ್ಲಿಲ್ಲವ ಹುಬ್ಬಳ್ಳಿ ಯಾವ ಅಂತ. ಅದೇ ರೀತಿ ನಮ್ಮ ಅಪ್ಪಾಜಿ ಒಂದು ದೇಶಭಕ್ತಿ ಗೀತೆಯನ್ನು ಬರೆದಿದ್ರು, ಇನ್ನೂ ಯಾಕೆ ಬರ್ಲಿಲ್ಲವ ತಾಷ್ಕೆಂಟ್ಗೆ ಹೋದವ ಮಾತು ಗೀತು ಎಲ್ಲ ಮುಗಿಸಿ ಬರ್ತೇನೆ ಎಂದವ ಅಂತ. ಆ ಪದ್ಯ ನನಗೆ ಇವತ್ತು ಕಾಡ್ತಾ ಇದೆ. ಅಪ್ಪಾಜಿ ರಚನೆ ಅದು. ಬಹಳ ಸಂತೋಷ. ವೈವಾಹಿಕ ಜೀವನದ ಬಗ್ಗೆ ನಂದು ವೈವಾಹಿಕ ಜೀವನನೇ ಒಂದು ವಿಚಿತ್ರ ಸಂಗತಿ. ನಾನು ಶಿಕಾರಿಪುರದಂಥ ಊರಲ್ಲಿದ್ದೆ, BA ಫೈನಲ್ ಇಯರ್ ಆಗಿತ್ತದೆ ತಾನೆ. ಮೈಸೂರಿನಲ್ಲಿ ಮಾನವ ಅಂತ ಒಂದು ಪತ್ರಿಕೆ ನಡೀತಾ ಇತ್ತು. ಇಲ್ಲಿ ವಿಚಾರವಾದಿ ಒಕ್ಕೂಟದವರು ಅಂತ, ವಿಚಾರವಾದಿ ಒಕ್ಕೂಟ ಅಂತ ಇತ್ತು, ತುಂಬ ಪ್ರಬಲವಾಗಿ ಅದು ಒಕ್ಕೂಟ ನಡೀತಾ ಇತ್ತು. ಅಲ್ಲಿ ಲಂಕೇಶ್ ಇದ್ರು, UR ಅನಂತಮೂರ್ತಿ ಅವರಿದ್ರು, ದೇವನೂರು ಮಹಾದೇವ ಇದ್ರು ಆ ವಿಚಾರವಾದಿ ಒಕ್ಕೂಟದಲ್ಲಿ. ಆಮೇಲೆ ನೆಲಮನೆ ದೇವೇಗೌಡ, ಆಲ್ನಳ್ಳಿ ಕೃಷ್ಣ, ಈ ಥರ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ರು ಅಲ್ಲಿ ವಿಚಾರವಾದಿ ಒಕ್ಕೂಟದಲ್ಲಿ. ಆವಾಗ ಅವರು ಎಲ್ಲ ಸೇರಿ DS ನಾಗಭೂಷಣ ಆಕಾಶವಾಣಿ ಅವರು ಇದ್ರು ವಿಚಾರವಾದಿ ಒಕ್ಕೂಟದಲ್ಲಿ. ಆಮೇಲೆ ನಮ್ಮ ಅಪ್ಪ ಅಲ್ಲಿ ಪತ್ರಿಕೆ ನಡೆಸ್ತಾ ಇದ್ರು ಅವರೆಲ್ಲ. ಆಮೇಲೆ ರೈತ ಹೋರಾಟಗಾರ ನಂಜುಂಡಸ್ವಾಮಿ ಇವರೆಲ್ಲ ಆ ಪತ್ರಿಕೆಯಲ್ಲಿದ್ದರು. ಒಂದು ಮಾನವ ಅಂತ ಪತ್ರಿಕೆ, ವಿಚಾರವಾದಿ ಅವರ ಸಂಘದ ಪತ್ರಿಕೆ ಅದು. ಆ ಪತ್ರಿಕೆನ ನಾನು ಶಿವಮೊಗ್ಗದಲ್ಲಿ ಡಿಗ್ರಿ ಓದ್ತಾ ಇರುವಾಗ ಆ ಪತ್ರಿಕೆ ಕೊಂಡ್ಕೊಂಡು ಓದ್ತಾ ಇದ್ದೆ. ಮನೆಗೆ ತೊಗೊಂಡೋಗಿ ಓದ್ತಾ ಇರುವಾಗ ಆ ಪತ್ರಿಕೆಗೆ ಒಂದು ಕವನ ಬರೆಯೋಣ ಅನಿಸ್ತು ನನಗೆ. ನಾನು ಒಂದು ಕವಿತೆ ಬರೆದೆ, ಮಾನವ ಏರುನಿ ಎತ್ತರಕ್ಕೆ ಅಂತ. ಆ ಕವಿತೆ ಕಳಿಸ್ದೆ ನಾನು ಈ ಮಾನವ ಪತ್ರಿಕೆಗೆ. ನಾನು ಪತ್ರಿಕೆ ಅಂತ ಕಳಿಸಿದ್ದು ಅದು ಮೊದಲನೇ ಕವನ. ಅದು ಕಳಿಸಿದ ತಕ್ಷಣ ಇಲ್ಲಿ ದೇವನೂರು ಮಹಾದೇವ, ಆಮೇಲೆ ದೇವೇಗೌಡ, ನೆಲಮನೆ ದೇವೇಗೌಡರು ಅವರೆಲ್ಲ ಸೇರಿ ನನ್ನ ಕವನ ಓದಿ ಎಲ್ಲೋ ಶಿಕಾರಪುರದ ಹುಡುಗಿ ಅಂತೆ, ಈ ಥರ ಚೆನ್ನಾಗಿ ಬರೆದಿದ್ದಾರೆ ಕವಿತೆ ಅಂತ ಎಲ್ಲರೂ ಖುಷಿಪಟ್ಟರು. ಆ ಖುಷಿಯನ್ನು ನನಗೆ ಒಂದು ಲೆಟ್ರ್ ಬರೆದ್ರು. ಅಲ್ಲಿ ನಮ್ಮ ಯಜಮಾನರು ಸಹ ಸಂಪಾದಕರಾಗಿದ್ದರು. ಅವರು ಪತ್ರ ಬರೆದ್ರು ನನಗೆ. ಆ ಪತ್ರದ ಮೂಲಕನೇ ಹೋಗ್ತಾ ಹೋಗ್ತಾ ನಮ್ಮ ಪ್ರೇಮ ಶುರುವಾಯಿತು ಅಲ್ಲಿ ಅನ್ಸುತ್ತೆ. ಆವಾಗ ನಾನು ತುಂಬ ಒಂದು ಆಚಾರ ವಿಚಾರವಂತ ಮನೆಯಲ್ಲಿ ಇದ್ರೂ ಆ ಪತ್ರಗಳು ಬಂದ ತಕ್ಷಣ ನಾನು ಎಲ್ಲ ನಮ್ಮ ತಂಗಿಗೆ ನಮ್ಮ ಅಮ್ಮಗೆ ತೋರಿಸ್ಬಿಡ್ತಾ ಇದ್ದೆ. ಇಲ್ಲ ರಹಸ್ಯ ಏನಿರಲಿಲ್ಲ. ಆಮೇಲೆ ನನ್ನ ಫ್ರೆಂಡ್ಗಳಿಗೆ ಒಂದು ಗುಂಪಿತ್ತು ನಮ್ಮದು. ನನ್ನ ಫ್ರೆಂಡ್ ಗ್ರೂಪಿಗೂ ಆ ಪತ್ರಗಳೆಲ್ಲ ತೊಗೊಂಡೋಗಿ ತೋರಿಸ್ಬಿಟ್ಟೆ. ಎಲ್ಲ ಹೀಗೆ ಮಾಡ್ತಾ ಇದ್ದಾರೆ, ಯಾರೋ ಪತ್ರಿಕೆಯವರಂತೆ ನನಗೆ ಪತ್ರ ಬರೀತಾ ಇದ್ದಾರೆ ಅಂತ ಹೇಳಿದೆ ನಾನು. ಆವಾಗ ಅವರೆಲ್ಲ ನೋಡೋಣ ಸುಮ್ಮನಿರು ಅಂತ ಹೇಳಿ ನನಗೆ ಸಮಾಧಾನ ಮಾಡಿದರು. ಕೊನೆಗೆ ನನ್ನ ಗೆಳತಿ ಒಬ್ಬಳು ಕಾಂತ ಕಾಂತ ಅಂತ, ಅವಳು ಬ್ಯಾಂಕ್ ಎಕ್ಸಾಮ್ ತೊಗೊಂಡಿದ್ಲು, ಮೈಸೂರಿಗೆ ಬಂದಳು. ಮೈಸೂರಿಗೆ ಬಂದಾಗ ಅವಳು ಶಿವಣ್ಣವ್ರನ್ನ MR ಶಿವಣ್ಣವ್ರನ್ನ ಭೇಟಿ ಮಾಡಿದ್ದಾಳೆ. ಏನು ಇವಳೇ ಚಂಪಾ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಇಲ್ಲ ನಾ ಕಾಂತ ಅಂತ ಚಂಪನ್ ಫ್ರೆಂಡು ಅಂತ ಪರಿಚಯ ಮಾಡಿಕೊಂಡು ಅವಳ ಮೂಲಕ ನಮ್ಮ ಮದುವೆ ಇದಕ್ಕೆ ತಯಾರಿ ನಡೀತು. ಒಂದು ಕವನ ನನಗೆ ಮದುವೆ ಅಂತ ಅಲ್ಲಿ ಆಲ್ನಳ್ಳಿ ಕೃಷ್ಣ. ನೆನಪಿದ್ಯಾ ನಿಮ್ಗೀಗ? ಇಲ್ಲ, ಅದು ಅವಾಗ ಫಸ್ಟ್ ಬರ್ದಿದ್ದ ಕವನಗಳಲ್ವಾ, ಅದು ಕಳೆದು ಹೋಗಿದೆ ಕವನ. ಬಹಳ ಸಂತೋಷ. ಆ ಕವನದಿಂದನೇ ಮದುವೆ ಅಂತ ಆಯಿತು. ಮದುವೆ ಆದರೆ ಅದು ನಮ್ಮ ಅಪ್ಪಾಜಿ ಮೈಸೂರಿಗೆ ಬಂದರು, ಎಲ್ಲರನ್ನೂ ಭೇಟಿ ಮಾಡಿದರು ಈ ವಿಚಾರವಾದಿಗಳನ್ನೆಲ್ಲ. ಆಮೇಲೆ ನಮ್ಮ ಅಪ್ಪಾಜಿಗೂ ಅಂತ ನಾವು ಹಳ್ಳಿಗಳಲ್ಲಿ ಇದ್ದಂಥವ್ರಲ್ವ,
ಅವರಿಗೂ ಖುಷಿ ಆಯಿತು. ತುಂಬ ದೊಡ್ಡ ದೊಡ್ಡ ಸಮುದಾಯನೇ ಇದೆ ಇವತ್ತು, ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಬಹುದು ಅಂತ ಅವರು ಡಿಸೈಡ್ ಮಾಡಿ ಮಾತಾಡ್ಕೊಂಡು ಬಂದು ಆಮೇಲೆ ಹೆಣ್ಣು ನೋಡಕ್ಕೆ ಬಂದರು ಇವರು. ಆ ಥರ ಒಂದು ಶಾಸ್ತ್ರೋಕ್ತವಾಗಿನೂ ಎಲ್ಲ ನಡೀತು. ಅದೇ ಮದುವೆ ಮಾತ್ರ VH ಗೌಡ ಅಂತ ಇದ್ದರು, ಸಮನ್ವಯ ವಾರಪತ್ರಿಕೆ ನಡೆಸ್ತಾ ಇದ್ರು. ಅವರ ಇದರಲ್ಲಿ HE ಬೋರ್ಲಿಂಗಯ್ಯ ಅಂತ ಮಹಾರಾಜ ಕಾಲೇಜು ಪ್ರೊಫೆಸರ್ ಆಗಿದ್ದರು. ಅವರ ನೇತೃತ್ವದಲ್ಲೆಲ್ಲ ಮದುವೆ ಆಯಿತು. ಮದುವೆನಲ್ಲಿ ಎಲ್ಲ ದೊಡ್ಡ ಮಹಾನ್ ವ್ಯಕ್ತಿಗಳೇ ಅಲ್ಲಿ, P ಲಂಕೇಶಿಂದ ಹಿಡಿದು UR ಅನಂತ ಮೂರ್ತಿ, ಆಮೇಲೆ ನೆಲಮನೆ ದೇವೇಗೌಡರು, VH ಗೌಡರು, ಆಮೇಲೆ ಮಾಜಿ ಮೇಯರ್ ಮೋದಮಣಿ ಅಂತ ಇದ್ದಾರೆ, ಅವರು ತುಂಬ ಮುಖ್ಯವಾದ ನೇತೃತ್ವ ವಹಿಸಿದ್ರು ಮದುವೆನಲ್ಲಿ. ಇದೆಲ್ಲ ಸೇರಿ ವಿಚಾರವಾದಿ ಒಕ್ಕೂಟದಿಂದ ನಾನು ಮದುವೆ ಆಯ್ತು. ಬಹಳ ಸಂತೋಷ. ಇಲ್ಲಿವರೆಗೂ ನೀವು ಹಲವಾರು ಕೃತಿಗಳನ್ನ ಬರೆದಿದ್ದೀರಾ, ಸಿಡಿಗಳನ್ನ ಹೊರತಂದಿದ್ದೀರಾ, ಅದ್ರ ಬಗ್ಗೆ ನನಗೆ ಹಲವಾರು ಅಂತ ಹೇಳ್ಕೊಳಕ್ ನಾಚಿಕೆ ಆಗುತ್ತೆ. ಎಷ್ಟೋ ಸಾಧನೆ ಮಾಡಿದವರು ಇರ್ತಾರೆ ಸಾಧಕಿಯರು, ಅದರಲ್ಲಿ ನಂದು ಒಂದು ತೃಣ ಮಾತ್ರ ಅಷ್ಟೇ. ನಾನು ಮೊದಲು ಒಂದು ಕವನ ಸಂಕಲನ ಕನಸಿನ ಮನಸ್ಸು ಅಂತ, ಆ ಕನಸಿನ ಮನಸ್ಸು ಕವನ ಸಂಕಲನದಲ್ಲಿ ಮದುವೆ ಆದಮೇಲೆ ಅದು ಮೊದಲು ಕಾಲೇಜ್ ಬೇಸಲ್ಲಿ ಬರೆದಿದ್ದು ಕವನಗಳೆಲ್ಲ, ಆ ಕವನಗಳೆಲ್ಲ ಮದುವೆ ಆಗಿ ಬಂದಮೇಲೆ ಒಂದು ಪುಸ್ತಕ ಚೇತನ ಪ್ರಕಾಶನದವರು, ಚೇತನ ಬುಕ್ ಹೌಸ್ ಅವರು ಅದನ್ನು ಪಬ್ಲಿಷ್ ಮಾಡಿದರು. ಆ ನಂತರ ನಂದು ಕೃತಿ ಪಾರಿಜಾತ ಅಂತ, ಪಾರಿಜಾತ ಸಂಕಲನ ಇವರು ಛಾಯಾಪತಿಯವರು ಪ್ರಕಾಶನದಿಂದ, ತಳುಕಿನ ವೆಂಕಣ್ಣಯ್ಯ ಪ್ರಕಾಶನದಿಂದ ನನ್ನ ಪಾರಿಜಾತ ಕವನ ಸಂಕಲನ ಬಿಡುಗಡೆ ಆಯಿತು. ಅದ ನಂತರ ನಾನು ನೀಲಕಮಲ ನನ್ನ ಕವನ ಸಂಕಲನದ ಹೆಸರು ನೀಲಕಮಲ, ಸೀತಾಳೆ ದಂಡೆ, ನೆಲಸಂಪಿಗೆ, ಇವೆಲ್ಲ ಒಂದು ಸ್ವಲ್ಪ ಮಲೆನಾಡಿನ ಹೂಗಳು ಹೆಸರುಗಳು. ಸೀತಾಳೆ ದಂಡೆ ಅಂತ ಅಂದರೆ ಆ ಹೂವು ಬಹುಶಃ ನೀವು ಕೇಳಿರ್ಲಿಕ್ಕಿಲ್ಲ ಅನ್ಸುತ್ತೆ. ಅದು ಪರಾವಲಂಬಿ ಸಸ್ಯದಲ್ಲಿ ಬರುವಂಥ ಹೂ, ಬಿಡುವಂಥ ಹೂ. ಅದು ಯಾವುದೇ ಮರದಲ್ಲಿ ತುಂಬಾ ರೇರ, ಅಲ್ಲಿ ನಮ್ಮ ಮಲೆನಾಡು ಕಡೆ ತುಂಬಾ ಅದು ನುಗ್ಗೆ ಮರದಲ್ಲೂ ಬಿಡುತ್ತೆ, ಮಾವಿನ ಮರದಲ್ಲೂ ಬಿಡುತ್ತೆ, ಯಾವುದೇ ಮರದಲ್ಲಿ ಬೇಕಾದ್ರೂ ಅದು ಹೂ ಬಿಡುತ್ತೆ. ಅದು ಅಲ್ಲೊಂದು ಗಿಡದ ಥರ ಅದು ಬೆಳ್ಕೊಂಡು ಹೂ ಬಿಡುತ್ತೆ. ಕಾಡಲ್ಲೆಲ್ಲ ಜಾಸ್ತಿ ಸೀತೆಗೆ ಪ್ರಿಯವಾದ ಹೂ ಅದು. ಅವಳು ತವ್ರ ಮನೆಗೆ ಹೋಗ್ಬೇಕಾದ್ರೆ ಕಾಡಲ್ಲಿ ಹೋಗುವಾಗ ಕಟ್ಕೊಂಡು ಹೋಗ್ತಾಳೆ ಅಂತ ಒಂದು ಪ್ರತೀತಿ. ಆಮೇಲೆ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗುವಾಗ ಕಟ್ತಾಳೆ. ಅದು ಶ್ರಾವಣ ಮಾಸದಲ್ಲಿ ಬಿಡುತ್ತಲ್ಲ ಹೂವು, ತುಂಬ ದಪ್ಪವಾದ ದಂಡೆ ಇರುತ್ತೆ ಸೀತಾಳೆ ದಂಡೆ. ಅದನ್ನ ಕಟ್ಟೋದು ಬೇಕಿಲ್ಲ, ಅದೇ ದಂಡೆ ಥರ ಬಂದ್ಬಿಟ್ಟಿರುತ್ತೆ ಹೂವೇ ದಂಡೆ ಥರ ಬಂದ್ಬಿಟ್ಟಿರುತ್ತೆ. ಅದಕ್ಕೆ ಸೀತಾಳೆ ದಂಡೆ ಅಂತ. ಹೋಗುವಾಗ ತವ್ರ ಮನೆಗೆ ಹೋಗುವಾಗ ದಪ್ಪ ಕಟ್ಕೊಂಡು ಹೋಗಿರ್ತಾಳೆ, ಗಂಡನ ಮನೆಗೆ ಹೋಗುವಾಗ ಒಂದು ಸ್ವಲ್ಪ ತೆಳ್ಳಗೆ ಬಿಡುತ್ತೆ ಹೂವು, ಸಣ್ಣ ಸಣ್ಣಕ್ಕೆ ದೂರಕ್ಕೆ. ಇದು ಸೀತಾಳೆ ದಂಡೆ. ನಾನು ಅದಕ್ಕೆ ಒಂದು ಹನಿಕವನ ಸಂಕಲನ ಅದು ನಂದು. ಸೀತಾಳೆ ದಂಡೆ ಅಂತ ಯಾಕೆ ಹೆಸರಿಟ್ಟೆ ಅಂದರೆ, ದಂಡೆ ಅದು ಸಣ್ಣ ಸಣ್ಣ ಹೂಗಳ ಒಂದು ಮಾಲೆ, ಅದು ಗ್ರೂಪ್. ಅದು ನಂದು ಹನಿಕವನಗಳು, ಹನಿ ಕವನಗಳದ್ದು ಒಂದು ಇದು ಅದಕ್ಕೆ ಸೀತಾಳೆ ದಂಡೆ ಅಂತ ಹನಿಕವನ ಸಂಕಲನಕ್ಕಿಟ್ಟೆ. ನೀಲಕಮಲ ಅಂತ ಒಂದು, ಅದು ನೀಲಕಮಲ ಅಂದರೆ ನಮ್ಮ ಅಪ್ಪಾಜಿ ಸ್ಕೂಲಲ್ಲಿ ಅದು ಬೆಳೆಸಿದ್ರು ಬಳ್ಳಿ, ತುಂಬ ಚೆನ್ನಾಗಿತ್ತು ಹೂವು. ಒಂದು ಸುಮಾರು ಒಂದು ಸಣ್ಣ ಕಮಲದ ಗಾತ್ರ ಬಿಡುತ್ತಿತ್ತು. ಅದು ನೀಲಿ ಕಲರು ಬಳ್ಳಿ, ಅದು ಮೇಲ್ಗಡೆ. ಅದು ನನಗೆ ಕಾಡ್ತಾ ಇತ್ತು ಹೂವು. ಅದಕ್ಕೋಸ್ಕರ ಅದು ಆ ಹೂವಿನ ಬಗ್ಗೆ ಬರೆದ್ಬಿಟ್ಟು ಒಂದು ಕವನ ಸಂಕಲನಕ್ಕೆ ಆ ಹೂವಿನ ಹೆಸರಿಟ್ಟೆ ನೀಲಕಮಲ ಅಂತ. ನೆಲಸಂಪಿಗೆ, ಅದು ನಾವು ಮಲೆನಾಡು ಕಾಡುಗಳಲ್ಲೆಲ್ಲ ತುಂಬ ಅದು ನೆಲಸಂಪಿಗೆ ಘಮ ಅಂತ ಇರುತ್ತೆ ರೋಡಲ್ಲಿ, ನೆಲದಲ್ಲೇ ಬಿಟ್ಟಿರುತ್ತೆ. ಅದು ತುಂಬ ದೊಡ್ಡ ಗಿಡ ಆಗಲ್ಲ, ಒಂದು ಅಡಿಯಷ್ಟು ಗಿಡ ಇರುತ್ತೆ ಅಷ್ಟೇ. ಆ ಹೂವಿನ ಕಂಪನ್ನು ನಾವು ತುಳ್ಕೊಂಡೇ ಹೋಗ್ತಾ ಇರ್ತೀವಿ ಕಾಡಲ್ಲಿ ಹೋಗುವಾಗ. ಅದಕ್ಕೆ ನೆಲಸಂಪಿಗೆ, ಅದು ಕಾಡಿದ ಹೂವು, ಅದನ್ನು ನೆಲಸಂಪಿಗೆ ಅಂತ ಕವನ ಸಂಕಲನ ಮಾಡಿದೆ. ಅದು ನೆಕ್ಸ್ಟು ಸಂಪಿಗೆ ಅಂತ ಒಂದು ಕವನ ಸಂಕಲನ ಆಯಿತು ನಂದು. ಅಲ್ಲ, ಕಾಡು ಮಲ್ಲಿಗೆ ಅಂತ, ಕಾಡು ಮಲ್ಲಿಗೆ ಕವನ ಸಂಕಲನ. ಅದು ಅಷ್ಟೇ ಮಲೆನಾಡು ಕಾಡುಗಳಲ್ಲಿ, ಕಾಡಿನಲ್ಲಿ ಬಳ್ಳಿ ಹಬ್ಕೊಂಡು ಬಿಡುವಂಥ ಹೂವು ಕಾಡು ಮಲ್ಲಿಗೆ. ಬಗ್ಗೆ ನಿಮಗೆ ಒಂದು ಒಲವು ತುಂಬಾ ಇದೆ ಅಂತ ಅನ್ಸುತ್ತೆ. ಹೌದು. ಎಲ್ಲಾ ಕವನಗಳ ಸಂಕಲನಕ್ಕೂ ನೀವು ಮಾಡಿರೋ ಸಿಡಿ ಎಲ್ಲದಕ್ಕೂ ಒಂದು ಹೂವಿನ ಆಲ್ಮೋಸ್ಟ್ ಎಲ್ಲದಕ್ಕೂ ಅದೇ ಎಲ್ಲರೂ ಹಾಗೆ. ಅದ್ರ ಸ್ಟೋರಿ ಏನು? ನಿಮ್ಗೆ ಹೂ ಅಂದ್ರೆ ಬಹಳ ಇಷ್ಟ? ಹೂ ಅಂದ್ರೆ ತುಂಬಾ ಪಂಚಪ್ರಾಣ ನನಗೆ. ನಮ್ಮ ಅಪ್ಪಾಜಿ ಸ್ಕೂಲ್ಗಳೆಲ್ಲ, ಅವ್ರು ಯಾವುದೇ ಸ್ಕೂಲ್ಗೆ ಹೋದ್ರು ಒಂದು ಹೂವಿನ ತೋಟನೇ ಮಾಡ್ಬಿಡೋರು ಮುಂದ್ಗಡೆ. ಅದು ನನಗೆ ಖುಷಿ ಕೊಡ್ತಾ ಇತ್ತು. ನಾವು ಸಂಜೆ ಸ್ಕೂಲ್ ಮುಗಿದ ಮೇಲೂ ಮನೆಗೆ ಹೋಗಿ ಮತ್ತೆ ಬಂದು ಆ ಹೂವಿನ ತೋಟದ ಮಧ್ಯೆ ಓಡಾಡ್ತಾ ಇದ್ವಿ. ಹಾಗಾಗಿ ನನಗೆ ಹೂವಿನ ಬಗ್ಗೆ ಆಸಕ್ತಿ, ಪ್ರೀತಿ.
ಸೊ ಸಾಹಿತ್ಯವನ್ನ ಹೂವಿಗೆ ನೀವು ಕಂಪೇರ್ ಮಾಡ್ಕೊಂಡು ಅದು ಹೂವಿನ ಹೆಸರುಗಳಲ್ಲೇ ಕವಿತೆಗಳು ಬರೀತಾ ಹೋದೆ. ಹಾಗಾಗಿ ಎಲ್ಲಾ ಸಂಕಲನಗಳಿಗೂ ಸುಮಾರು ಸಂಕಲನಗಳಿಗೆ ಹೂವಿನ ಹೆಸರಿಟ್ಟೆ ಕವನಗಳು ಬರೆದೆ ನಾನು. ಆಮೇಲೆ ಕಾಡು ಮಲ್ಲಿಗೆ ಆಯಿತು. ಕಾಡು ಮಲ್ಲಿಗೆ ನಂತರ ಸಂಪಿಗೆ ಅಂತ ಒಂದು ಕವನ ಸಂಕಲನ ಆಯಿತು. ಸಂಪಿಗೆ ಕವನ ಸಂಕಲನ ಬರೆಯುವಾಗ ನನ್ನ ಕಾಲು ಆಪರೇಷನ್ ಆಗಿತ್ತು. 6 ತಿಂಗಳು ಬೆಡ್ ರೆಸ್ಟಲ್ಲಿದ್ದೆ. ಮಲ್ಕೊಂಡು ನಾನು ಕವನಗಳು ಬರೆದೆ. ಮಲಗಿದಲ್ಲೇ ಬರೆದಿದ್ದು ಸಂಪಿಗೆಯರ ಕವನ ಸಂಕಲನ ಆಯ್ತು. ಅದು ಬಿಡುಗಡೆ ಎಷ್ಟು ಕವನ ಇದೆ ಅದರಲ್ಲಿ 70 ಕವನಗಳಿದೆ. ಎಲ್ಲ ಮಲ್ಕೊಂಡೇ ಬರ್ದಿದ್ದ? 70 ಕವನಗಳು ಆ ಟೈಮಲ್ಲಿ ಮಲ್ಕೊಂಡು ನನ್ನ ನೋವು, ನನ್ನ ಪತಿ ಬಗ್ಗೆ ಮರೆಯೋದಕ್ಕೆ ಅದನ್ನ ಫೋಕಸ್ ಮಾಡಿದ್ರೆ ಅದು ನನ್ನ ಪತಿಯ ನೆನಪಾಗ್ತಾ ಇತ್ತು. ನನಗೆ ಹಿಂಗೆ ಹುಷಾರ್ ತಪ್ಪು ಮಲಗಿದಾಗ ಅವ್ರಿಗೆ ನನ್ನ ಆರೈಕೆ ಮಾಡ್ತಾ ಇದ್ದಿದ್ದೆಲ್ಲ ನೆನಪಾಯಿತು. ಈಗ ಅವ್ರು ಇಲ್ಲ ಅನ್ನೋದು ನೆನೆಸ್ಕೊಂಡು ಸಂಪಿಗೆ ಕವನ ಸಂಕಲನ ಶುರು ಮಾಡಿ ಬರ್ತಿದ್ರು. ಸಂತೋಷ. ನಿಮ್ಮ ಪತಿಯವರು ಶಿವಣ್ಣ ಅವ್ರ ಬಗ್ಗೆ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೇಬೇಕು. ಸ್ಟಾರ್ ಆಫ್ ಮೈಸೂರು ಹಾಗೂ ಮೈಸೂರು ಮಿತ್ರ ಪ್ರಧಾನ ಸಂಪಾದಕರಾಗಿ ಹಲವಾರು ಕೆಲಸ ಮಾಡಿದ್ದಾರೆ. ಅವ್ರ ಕೆಲಸದ ಬಗ್ಗೆ ಅವರು ಪರ್ಸನಲ್ ಶಿವಣ್ಣ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಒಂದು ಮಹಾಕಾವ್ಯ ಬರೀಬಹುದು ಅವ್ರ ಬಗ್ಗೆ. ಅಂಥ ವ್ಯಕ್ತಿತ್ವ ಉಳ್ಳವರು ಶಿವಣ್ಣವರು. ನಾನು ಮದುವೆ ಆಗಿ ಮೈಸೂರಿಗೆ ಬಂದಾಗ ಶಿವಣ್ಣವ್ರಿಗೆ ಏನೂ ಇರಲಿಲ್ಲ. ಕಡು ಬಡತನಕ್ಕಿಂತ ಕಡು ಬಡತನ ಅಂತ ಹೇಳ್ಬೋದು ಅವರಿಗೆ ಇದ್ದಿದ್ದು. ನಮ್ಮಮ್ಮ ಏನು ಹೇಳಿದರು, ನೋಡು ಅವ್ರು ಏನೇ ಆಗಲಿ ಸುತ್ತಮುತ್ತ ಅವರಿಗೆ ದೊಡ್ಡ ದೊಡ್ಡ ವಿದ್ವಾಂಸರು, ಪಂಡಿತೋತ್ತಮರು ಎಲ್ಲ ಅವ್ರ ಜೊತೆಗಿದ್ದಾರೆ. ನೀನು ಓದಿದೀಯಾ, BA ಓದಿದೀಯಾ, ನೀನು ಒಂದು ಕೆಲಸಕ್ಕೆ ಸೇರಿಕೊಂಡು ಅಂಥವ್ರ ಸಹವಾಸದಲ್ಲಿ ನೀನು ಒಳ್ಳೆ ರೀತಿಯಲ್ಲಿ ಬದುಕನ್ನು ನಡೆಸ್ತೀಯಾ ಅಂತ ನನಗೆ ನಂಬಿಕೆ ಇದೆ. ನೀನು ಮದುವೆಗೆ ಒಪ್ಕೋ ಅಂತ ಒತ್ತಾಯ ಮಾಡಿ ನಮ್ಮಮ್ಮ ಒಪ್ಸಿದ್ದು ಮದುವೆಗೆ. ಇದನ್ನು ಮದುವೆ ಮಾಡ್ಕೊಂಡು ಬಂದೆ. ಆದ್ರೆ ನಾನೇನು ಅಲ್ಲಿ ಧೃತಿಗೆಡಲಿಲ್ಲ. ಮದುವೆ ಮಾಡ್ಕೊಂಡು ಬಂದು ನಮ್ಮ ಮನೆಯವರು ಆಗ ಅವರಿಗೆ ತಲೆದಿಂಬು ಅಂದರೆ ಪೇಪರ್ದೊಂದು ಬಂಡ್ಲು ಇಟ್ಕೊಂಡು ಮಲಗ್ತಾ ಇದ್ರು. ಅವ್ರಿಗೆ ಇನ್ನೇನು ಇರಲಿಲ್ಲ. ಹಳೇದೊಂದು ಲುಂಗಿ ಹಾಸ್ಕೊಳ್ಳೋದು, ಪೇಪರ್ ಬಂಡ್ಲು ಇಟ್ಕೊಂಡು ಮದುವೆ ಅದ್ರ ಮೇಲೆ ಮಲ್ಕೊಳ್ಳೋವಂಥ ಪರಿಸ್ಥಿತಿಲಿದ್ದರು ಶಿವಣ್ಣವರು. ನಾನು ಆವಾಗ ಅವರನ್ನು ಕೈ ಹಿಡಿದು ಬಂದೆ. ನಮ್ಮಮ್ಮ ಹೇಳಿದ್ದು ನನಗೆ ನೆನಪಿತ್ತು, ನಾನು ಒಂದಿನ ಚೆನ್ನಾಗಿ ಬದುಕ್ತೀನಿ ಅಂತ. ಆಮೇಲೆ ಆ ದಿನಗಳಲ್ಲಿ ಎಲ್ಲ ಸುತ್ತ ಸಮಾಜವಾದಿಗಳು, ವಿಚಾರವಾದಿಗಳು ಇವರು ಸುತ್ತ ಇದ್ದರು ಬೇಕಾದಷ್ಟು ಜನ. ಲಂಕೇಶ್ ಅವರು ನಮ್ಮ ನೆಲಮನೆ ಪ್ರಕಾಶನ ದೇವೇಗೌಡರು ಅಂತ ಅವರು ಒಂದು ಮನೆ ಮಾಡಿಬಿಟ್ಟಿದ್ರು. ಆ ಮನೆಗೆ ಮಾಜಿ ಮುಖ್ಯಮಂತ್ರಿಗಳಾದ ಇವರು ಸಿದ್ದರಾಮಯ್ಯನವರು ಬರ್ತಾಯಿದ್ರು, ಜೊತೆಗಿದ್ರು. ನಮ್ಮ ಯಜಮಾನರು ಸಿದ್ದರಾಮಯ್ಯನವರು, IR ಅನಂತಮೂರ್ತಿಯವರು, ಆಮೇಲೆ ಆಲ್ನಳ್ಳಿ ಶ್ರೀಕೃಷ್ಣ, ರಾಜಶೇಖರ್ ಕೋಟಿ, ಇವರೆಲ್ಲ VH ಗೌಡ ಎಲ್ಲರೂ ಅಲ್ಲಿ ಒಂದು ಮೀಟಿಂಗು ಪ್ರತಿ ತಿಂಗಳಿಗೆ 2 ಸಲ ಮೀಟಿಂಗ್ ವಿಚಾರವಾದಿ ಕೊಟ್ಟದ್ದು. ಆ ದೊಡ್ಡ ಮನೆ ಮಾಡಿಬಿಟ್ಟಿದ್ರು. ಅಲ್ಲಿ ಹಿಂದ್ಗಡೆ ಪೋರ್ಷನ್ಸಲ್ಲಿ ನಾನು ಮದುವೆ ಮಾಡ್ಕೊಂಡು ಬಂದಾಗ ನೆಲಮನೆ ದೇವೇಗೌಡರು ನಮಗೆಲ್ಲ ಆಶ್ರಯ ಕೊಟ್ಟರು, ಇಲ್ಲಿ ಇರಿ ನೀವು ಅಂತ ಹೇಳಿ. ಆಮೇಲೆ ನಮ್ಮ ಅಪ್ಪಾಜಿ ಮನೆಯಿಂದ ಸ್ವಲ್ಪ ಏನೇನೋ ಥಿಂಗ್ಸ್ ಎಲ್ಲ ತಂದು ಕೊಟ್ಟರು ಒಂದು ಜೀವನ ಮಾಡೋದಕ್ಕೆ. ಅಲ್ಲಿಂದ ಶುರುವಾಯಿತು ನಮ್ಮ ಸಂಸಾರ ಜೀವನ. ತುಂಬ ಕಷ್ಟಕರವಾದ ದಿನಗಳಾವತ್ತು. ಊಟಕ್ಕೆ ಬಟ್ಟೆ ಹೆಂಗೋ ಇರ್ತವೆ, ಊಟಕ್ಕೆ ಕಷ್ಟವಾದ ದಿನಗಳಲ್ಲಿ ಅದನ್ನೆಲ್ಲ ಅನುಸರಿಸ್ಕೊಂಡು ನನಗೇನು ಅದ್ರ ಬಗ್ಗೆ ಬೇಸರ ಇಲ್ಲ. ಅದನ್ನು ಅನಿವಾರ್ಯವಾಗಿ ಒಪ್ಪಿಕೊಂಡು ನಾನು ಬದುಕ್ತಾ ಇದ್ದೆ. ಆಮೇಲೆ ನಾನು ಬಂದ ತಕ್ಷಣ ಅದೇ ಹಿಂದಿ ಪರೀಕ್ಷೆಗಳೆಲ್ಲ ಕಟ್ಟಿದೆ. ಕೊನೆಗೆ ಸ್ವಲ್ಪ ಈ ಥರ ಇರುವಾಗ ಆಮೇಲೆ ಅದ ನಂತರ ಅದೇ ಸಮಯಕ್ಕೆ ನಾವು ಇವತ್ತವರೆಗೂ ನಾವು ಊಟ ಮಾಡ್ತಾ ಇರೋದನ್ನು ನೆನೆಸ್ಕೋಬೇಕು. KB ಗಣಪತಿಯವರು ಅಲ್ಲಿ ಇವರು ಅಪ್ಲಿಕೇಶನ್ ಕಳಿಸಿದ್ರು. ಅವರು ಇಂಟರ್ವ್ಯೂಗೆ ಕರೆದ್ರು ಶಿವಣ್ಣವ್ರನ್ನ, ಬನ್ನಿ ಅಂತ ಹೇಳಿ. ಅದು ಒಂದು ಹುಡುಗ ಬಂದಿದ್ದ ಸೈಕಲಲ್ಲಿ ಬಂದು, ಒಂದು ಹುಡುಗ ಬಂದ್ಬಿಟ್ಟು ಇವರನ್ನು ಸೈಕಲ್ ಮೇಲೆ ಕೂರಿಸ್ಕೊಂಡು ಕರ್ಕೊಂಡೋದೆ. ಕಾಮಾಕ್ಷಿ ಹಾಸ್ಪಿಟ್ಲ್ ಹತ್ರ ಅದು ಒಂದು ಆಫೀಸು, ಸ್ಟಾರ್ ಆಫ್ ಮೈಸೂರು ಮಿತ್ರ. ಅದೇ ತಾನೇ ಶುರುವಾಗಿತ್ತು. 2,000 ಸರ್ಕ್ಯುಲೇಷನ್ ಇತ್ತು. ಸ್ಟಾರ್ ಆಫ್ ಮೈಸೂರು ಮತ್ತು ಮೈಸೂರು ಮಿತ್ರ ಎರಡೂ ಬರೀ 2,000 ಸರ್ಕ್ಯುಲೇಷನ್ ಇದ್ದಿದ್ದು ಪತ್ರಿಕೆ. ಅವಾಗ ಇವರು ಇಂಟ್ರ್ಯೂಗೆ ಹೋದಾಗ ಇವ್ರದ್ದು ಹಿನ್ನೆಲೆನ ನೋಡ್ಬಿಟ್ಟು ಅವರು ಕೇಳಿದ್ದಾರೆ ಇಂಟ್ರ್ಯೂನಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡಿದ್ದು. ಇವರು ಕೆಲಸ ಮಾಡ್ಕೊಂಡು ಬಂದಿದ್ದ ಜಾಗಗಳೆಲ್ಲ ಹೇಳಿದಾಗ ಪಾಟೀಲ್ ಪುಟ್ಟಪ್ಪ ಪ್ರಪಂಚ, ಆಮೇಲೆ ರಾಯಚೂರವಾಣಿ, ಶಾಂತರಸ ಅಂತ ಅಲ್ಲಿ ಪತ್ರಿಕೆಯಲ್ಲಿ ಕೆಲಸ ಮಾಡಿದರು. ಅಲ್ಲಿಂದ VH ಗೌಡದ್ದು ಸಮನ್ವಯ ಪತ್ರಿಕೆಯಲ್ಲಿ ಕೆಲಸ ಮಾಡಿದರು, ಮಾನವ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ರು. ಇದನ್ನೆಲ್ಲ ನೋಡ್ಬಿಟ್ಟು ಗಣಪತಿಯವರಿಗೆ ತುಂಬ ಖುಷಿಯಾಗಿ KB ಗಣಪತಿಯವರಿಗೆ ಆಯಿತು ಕೆಲಸಕ್ಕೆ ಬನ್ನಿ, ಇವತ್ತೇ ಶುರು ಮಾಡ್ಕೊಳ್ಳಿ ಅಂತ. ಇಲ್ಲ, ನನ್ನ ಹೆಂಡತಿ ತುಂಬ ನರಳ್ತಾ ಇದ್ದಾಳೆ, ಹುಷಾರಿಲ್ಲ ಅವಳಿಗೆ, ನಾನು ನಾಳೆಯಿಂದ ಬರ್ತೀನಿ ಸರ್ ಅಂತ ಹೇಳಿ ಇವರು ವಾಪಸ್ ಬಂದರು ಅಲ್ಲಿಂದ ಆಫೀಸಿಂದ. ಆಮೇಲೆ ಅದು ಮಾರನೇ ದಿವಸದಿಂದ ಕೆಲಸಕ್ಕೆ ಹೋಗೋಕ್ಕೆ ಶುರು ಮಾಡಿದರು ಅವರು. ನಮಗೆ ಅವತ್ತು ಸಂಬಳ ಮಾತಾಡಿದ್ದು KB ಗಣಪತಿಯವರು 250 ರೂಪಾಯಿ.
ಶಿವಣ್ಣವರಿಗೆ ಪ್ರತಿ ತಿಂಗಳಿಗೆ 250 ರೂಪಾಯಿ ಸಂಬಳ. 82 ಸೆಪ್ಟೆಂಬರ್ ತಿಂಗಳು, ಯಾಕೆ 2 ತಿಂಗಳಿಗೆ ದಸರಾ ಇತ್ತು. ನನಗೆ ಅದೆಲ್ಲ ಜ್ಞಾಪಕ ಇದೆ. ಆಮೇಲೆ ಕೆಲಸಕ್ಕೆ ಹೋಗಕ್ಕೆ ಶುರು ಮಾಡಿದರು. 250 ರೂಪಾಯಿ ಸಂಬಳ ಅಂತ ನಿಗದಿ ಮಾಡಿದರು. ಕೆಲಸಕ್ಕೆ ಹೋದರು ಶಿವಣ್ಣವರು. ಇವರಿಗೆ ಎಲ್ಲ 3 ಭಾಷೆನೂ ಪರಿಣಿತರಾಗಿದ್ದರು ಅನ್ನೋದು ಅವ್ರಿಗೆ ಗೊತ್ತಾಯಿತು. ಇವರು ಹೋದ್ಮೇಲೆ ಒಂದು ರೀತಿಯಲ್ಲಿ ಆ ಪತ್ರಿಕೆಯ ಶಾಪ ವಿಮೋಚನೆ ಆಯಿತು ಅಂತ ಹೇಳ್ಬೋದು. 2000 ಸರ್ಕ್ಯುಲೇಷನ್ ಇದ್ದಿದ್ದು ತಿಂಗಳ ಹೆಚ್ಚುತ್ತಾ ಹೋಯ್ತು ಸರ್ಕ್ಯುಲೇಷನ್ ಮನೆಯವ್ರ ಕೆಲಸಕ್ಕೆ ಸೇರಿದ ಮೇಲೆ. ಆಮೇಲೆ KV ಗಣಪತಿಯವರಿಗೆ ಖುಷಿಯಾಗಿ 15 ದಿವಸಕ್ಕೇನೆ 15ನೇ ತಾರೀಕು ಸೇರಿದ್ದೀವರು. 15 ದಿನಕ್ಕೆ 1 ತಿಂಗಳು ಸಂಬಳ ಕೊಡುವಾಗ 300 ರೂಪಾಯಿ ಅಂತೆ ಸಂಬಳ ಕೊಡ್ತಾರೆ. ಮೊದಲನೇ ಸಂಬಳ ತೊಗೊಂಡು ಬಂದು 300 ರೂಪಾಯಿನ 1 ತಿಂಗಳಿಗೆ. ನಮ್ಮನೆಯವ್ರು ಖುಷಿಯಿಂದ ಹೇಳಿದ್ರು, ನೋಡಿ 50 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ ಅಂತ. ಹಾಗೂ ಅಲ್ಲಿ ಅಕೌಂಟಲ್ಲಿ ಕೇಳಿದ್ರಂತೆ, ನನಗೆ 250 ಸಂಬಳ, ನೀವು 300 ಕೊಟ್ಟಿದ್ದೀರಾ? ಇಲ್ಲ ಬಾಸ್ ಹೇಳಿದ್ದಾರೆ ನಿಮಗೆ 300 ರೂಪಾಯಿ ಸಂಬಳ ಅಂತ. ಆಮೇಲೆ ಅದನ್ನು ನೆಕ್ಸ್ಟ್ ಮಂತೆ 400. ಹಿಂಗೆ ತಿಂಗಳಿಗೆ 100 ಹೆಚ್ಕೊಂಡು ಹೋಯಿತು. ಆಮೇಲೆ 2000 ಆಯಿತು, 3000. ಕೊನೆಗೆ ಅವರು ಕೆಲಸ ಬಿಡೋ ಟೈಮಲ್ಲಿ 20,000 ಸಂಬಳ ತಗೋತಿದ್ರು ಅಷ್ಟೇ. ಕೊನೆಗೆ ಹೀಗೆ ಅಲ್ಲಿ ನಮಗೆ ಒಂದು ಅನ್ನದಾತರಾಗಿ ನಿಂತ್ಕೊಂಡ್ರು ಗಣಪತಿಯವರು. ನಮ್ಗೆ ಒಳ್ಳೆ ಸಹಕಾರ ಕೊಟ್ಟರು ನಮ್ಮ ಸಂಸಾರಕ್ಕೆ ಅವರು. ನಾವು ಚೆನ್ನಾಗಿ ನನ್ನ ಗಂಟೆಗೆ ಬೆಂಗಳೂರಿಂದ ಇವರ ಬುದ್ಧಿವಂತಿಕೆಗೆ ಬೆಂಗಳೂರಿಂದ ಒಂದು 2-3 ಪತ್ರಿಕೆಯಲ್ಲಿ ನಮಗೆ ಆಹ್ವಾನ ಬಂತು, ಆಫರ್ ಬಂತು ಶಿವಣ್ಣವರಿಗೆ. ಇವರು ಹೋಗಲಿಲ್ಲ. ಇಲ್ಲ, ನನಗೆ ಸಮಯದಲ್ಲಿ ಆದವರು KV ಗಣಪತಿಯವರು, ಅವ್ರನ್ನ ಬಿಟ್ಟು ಹೋಗಲ್ಲ ನಾನು ಅಂತ ನಿಷ್ಠೆಯಿಂದ ಅಲ್ಲಿ ಕೆಲಸ ಮಾಡಿದರು. ಆ ಪತ್ರಿಕೆಯಲ್ಲಿ ಅವರು ಉಸಿರಿರುವ ತನಕ ಆ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ರು. ಕೊನೆವರೆಗೂ ಅವರು ಕೆಲಸ ಮಾಡಿದ್ರು ಅಲ್ಲಿ. ಆಮೇಲೆ ಶಿವಣ್ಣವರು ಅಲ್ಲಿ ಹೋದ್ಮೇಲೆ ಅವರು ಮೊದಲೇ ಹಿನ್ನೆಲೆ ಅವ್ರದ್ದು ತುಂಬ ಇತ್ತು. ಹೋರಾಟಗಾರ, ಹುಟ್ಟು ಹೋರಾಟಗಾರ. ಅವರು ಯಾರ ಮಚ್ಚಿಗೂ ಪತ್ರಿಕೆಯಲ್ಲಿ ಲೇಖನಗಳು ಬರೀತಾ ಇರಲಿಲ್ಲ. ಅವರು ನಿಷ್ಠೂರವಾದಿಯಾಗಿ ಕೆಲಸ ಮಾಡ್ತಾ ಇದ್ರು. ಶಿವಣ್ಣವರು ಜೀವನದಲ್ಲಿ ತುಂಬ ಏಳು ಬೀಳುಗಳನ್ನು ಕಂಡಂಥ ವ್ಯಕ್ತಿ ಅವರು. ತುಂಬ ಮುಗ್ಧ ಸ್ವಭಾವ. ಹಾಗೆ ಅವರು ತಮಾಷೆಯ ಪ್ರಸಂಗಗಳು ಇದೆ ನಮ್ಮ ಜೀವನದಲ್ಲಿ. ನಾನು ಮದುವೆ ಆಗಿ ಬಂದ ವಸ್ತ್ರಲ್ಲಿ ಅದೇ ನೆಲಮನೆ ಪ್ರಕಾಶನದ ಅಲ್ಲಿ ವಾಸ ಮಾಡ್ತಾ ಇದ್ವಿ. ಆವಾಗ ಅವರು ಹಿಂದ್ಗಡೆ ಓನರ್ ಅಮ್ಮ ಒಬ್ಬರು ನನಗೆ ಕೂಗ್ತಾ ಇದ್ರು. ನಾನು ಮುಂದ್ಗಡೆ ತುಂಬ ದೊಡ್ಡ ಮನೆ ಅದು, ನಾನು ಮುಂದ್ಗಡೆ ಇದ್ದೆ, ನನಗೆ ಕೇಳಿಸಿರ್ಲಿಲ್ಲ ಅವ್ರು ಕೂಗೋದಿಲ್ಲ. ಆಮೇಲೆ ಶಿವಣ್ಣವ್ರು ಏನು ಮಾಡಿದರು, ಅವ್ರ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಕೇಳಿಸಿದೆ. ಅವ್ರ ತಕ್ಷಣ ಅಲ್ಲಿ ಹೋಗ್ಬಿಟ್ಟು, ಕಮಲಮ್ಮ ಅವರೇ, ನನ್ನ ಹೆಂಡತಿಗೆ ಕಿವಿ ಕೆಪ್ಪು, ಅದಕ್ಕೆ ನಾನು ನೀವು ಕೇಳೋದು ಅವಳ ಹತ್ರ ನಿಂತ್ಕೊಂಡು ಜೋರಾಗಿ ಮಾತಾಡ್ಬೇಕು ಇನ್ಮೇಲೆ ಅಂತ ಹೇಳ್ಬಿಟ್ಟಿದ್ದಾರೆ. ಆಮೇಲೆ ಅವರ ಹೆಂಗಸು ಆಮೇಲೆ ನಮ್ಮನೆಯವರು ಕಮಲಮ್ಮ ಕರೀತಾರೆ ಅಂದರು. ಹತ್ರ ಹೋದಾಗ ಅವರು ಕಮಲಮ್ಮನವರು ಜೋರಾಗಿ ಮಾತಾಡ್ತಾ ಇದ್ರು, ತುಂಬ ಜೋರಾಗಿ. ಆಮೇಲೆ ಕಮಲಮ್ಮ ನಿಧಾನ ಮಾತಾಡಿ, ಪರವಾಗಿಲ್ಲ ಕಣವ, ನಾನು ಯಾರಿಗೂ ಹೇಳಲ್ಲ, ಶಿವನ ಹೆಂಡತಿ ಕೆಪ್ಪಿ ಅಂತ ಹೇಳಿ ಅಂತ ಶುರು ಮಾಡಿದ್ರು. ಆಮೇಲೆ ಇಲ್ಲ, ನನಗೆ ಸರಿಯಾಗಿದೆ, ಅವ್ರು ತಮಾಷೆ ಮಾಡ್ತಾರೆ ಕಮಲಮ್ಮ ಅವರೇ ಅಂತ ಹೇಳಿ ನಾನು ಹೇಳಿದೆ. ಹೀಗೆ ಮತ್ತೊಂದು ಒಬ್ಬರು ಮನೆಯಲ್ಲಿ ಚುಂಚೇಗೌಡ ಅಂತ ಇಂಜಿನಿಯರ್ ಅವರು, ಮೋದಾಮಣಿಯವರು, ಮಾಜಿ ಮೇಯರ್ ಮೋದಾಮಣಿಯವರ ರಿಲೇಟಿವ್ ಅವರು. ಅವ್ರ ಮನೆಗೆ ನಮಗೆ ಕಾಫಿ ಕರ್ತಿದ್ರು ಸಂಜೆ ಟೀ ಅಂತ. ಅವ್ರ ಮನೆಗೆ ಹೋಗಿದ್ವಿ. ಹೋದಾಗ ಅವರು ಚುಂಚೇಗೌಡ್ರ ಮನೆಯಲ್ಲಿ ಏನೇನೋ ಸ್ನ್ಯಾಕ್ಸ್ಗಳೆಲ್ಲ ಇಟ್ಟಿದ್ರು. ಆಮೇಲೆ ಟೀ ಎಲ್ಲ ಕೊಟ್ಟರು. ನನಗೆ ಕಾಫಿ, ಟೀ, ಸ್ನ್ಯಾಕ್ಸು ಇದೆಲ್ಲ ಅಷ್ಟಿಷ್ಟ ಆಗಲ್ಲ. ನಾನು ಏನೂ ತೊಗೊಂಡ್ಲಿಲ್ಲ. ಅದಕ್ಕೆ ಯಾಕೆ ಇವ್ರು ನಿಮ್ಮ ಮನೆಯವರು ಏನೂ ತೊಗೊಳ್ತಾ ಇಲ್ವಲ್ಲ ಶಿವಣ್ಣವರೇ? ಇಲ್ಲ, ನೀವು ಚೆನ್ನಾಗಿ ಊಟ ಹಾಕ್ಬಿಡಿ, ಚೆನ್ನಾಗಿ ಊಟ ಮಾಡ್ತಾಳ್ಬೇಕಾದ್ರೆ ಅವಳಿಗೆ ಕಾಫಿ ಟೀ ಇದೆಲ್ಲ ಕುಡಿಯಲ್ಲ ಅಂತ ಅಂದರು. ಆಮೇಲೆ ಅವರು ಮತ್ತೆ ಒಂದು ಸಂಡೇ ನಮಗೋಸ್ಕರ ಔತಣಕ್ಕೆ ಊಟ ಮಾಡಿ ನಮಗೆ ಕರೆದಿದ್ರು. ಈಗ ನಮ್ಮ ಮನೆಯವ್ರದ್ದು ಒಂದು ಸ್ವಲ್ಪ ತಮಾಷೆ ಸ್ವಭಾವಗಳು ಇತ್ತು ಅವರಲ್ಲಿ. ತುಂಬ ಮುಗ್ಧ ವ್ಯಕ್ತಿ. ಎಲ್ಲರನ್ನು ತುಂಬ ಅವರಿಗೆ 100 ಜನ ಅಭಿಮಾನಿಗಳು ಇದ್ದರು. ಒಂದು ಸಣ್ಣ ವಿಷಯ ಹೇಳಬೇಕು ಅಂದರೆ, ಒಂದು ಸಲ ನಾವು ಮನೆ ಕಟ್ಟಿದಾಗ ಅಲ್ಲಿ ಕೆಲವು ಐಟಮ್ಸ್ ಎಲ್ಲ ಕಳ್ತನ ಆಗೋಗಿತ್ತು. ಅದನ್ನು ಮತ್ತೆ ನನಗೆ ತುಂಬ ದುಃಖ ಆಯಿತು. ನಮ್ಮ ಮನೆಯವರು ಇದ್ದರು ಅವಾಗ. ತುಂಬ ದುಃಖ ಆಯಿತು. ಏನು ಒಂದು 15-20 ಸಾವಿರ ರೂಪಾಯಿದ ಐಟಮ್ಸ್ ಎಲ್ಲ ಹಿಂಗೆ ಕಳ್ತನ ಆಗೋಯ್ತಲ್ಲ ಅಂತ. ಕೊನೆಗೆ ನಾನು ಅದೇ ಅಂಗಡಿಗೆ ಹೋದೆ. ಇದರಲ್ಲಿ ಶಿವರಾಮಪೇಟೆನಲ್ಲಿ ಚಾಮುಂಡೇಶ್ವರಿ ಹಾರ್ಡ್ವೇರ್ ಅಂತ. ಅಲ್ಲಿ ಅಂಗಡಿಗೆ ಹೋದಾಗ ಅಲ್ಲಿ ಓನರು ಫಸ್ಟಿನ ದಿನವೇ ಇದ್ದರು. ಫಸ್ಟಿನ ದಿನ ನಾನು ಹೋದಾಗ ಮಾಮೂಲಿ ಕಸ್ಟಮರ್ ಥರ ಅಂತ ಅನ್ನೋ ಥರ ಬಿಹೇವ್ ಮಾಡಿದ್ರು ಅವರು.
ಅದ್ರ ಮಾರನೇ ಮತ್ತೆ ನಾನು ಹೋಗಿ ಅದೇ ಸಾಮಾನುಗಳು ತರಕ್ಕೆ ಹೋದಾಗ ನೀವು ತೊಗೊಂಡು ಹೋಗಿದ್ರಲ್ಲ ಇದೆಲ್ಲ ಐಟಮ್ಸು ಅಂದರೆ ಇಲ್ಲ ಹಿಂಗೆ ಕಳ್ತನ ಆಯಿತು ಅದು ಯಾವ ರೀತಿ ಕೊಟ್ರಪ್ಪ ನೀವು ಅಂತ ತಮಾಷೆ ಮಾಡಿದೆ ನಾನು. ಅದಕ್ಕೆ ನೀವು ಯಾರ ಮನೆಯವರು ಏನಮ್ಮ ಅಂದರು. ನಾನು ಸ್ಟಾರ್ ಆಫ್ ಮೈಸೂರು ಶಿವಣ್ಣವ್ರ ಹೆಂಡತಿ ಅಂದೆ. ಹೆಂಡತಿ ಅಂದ ತಕ್ಷಣ ಕೂತಿದ್ದವರು ಎದ್ದು ನಿಂತ್ಕೊಂಡ್ರು. ನಾನು ಯಾವ ದೊಡ್ಡ ನಟರಿಗೂ ಅಭಿಮಾನಿ ಅಲ್ಲ, ಆದರೆ ಮೈಸೂರಿನಲ್ಲಿ ಸ್ಟಾರ್ ಆಫ್ ಮೈಸೂರು ಮಿತ್ರದ M.R. ಶಿವಣ್ಣವರ ಅಭಿಮಾನಿ ಕಣಮ್ಮ ಅಂತ ನಂಗೆ ಕೈ ಮುಗಿದ್ರು. ಅವಾಗ ನಿಜವಾಗ್ಲೂ ತುಂಬ ರೋಮಾಂಚನ ಆಯಿತು. ಯಾರೋ ಕಾಣದೇ ಇರೋ ಒಬ್ಬ ವ್ಯಕ್ತಿ ಶಿವಣ್ಣವ್ರ ಬಗ್ಗೆ ಎಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದಾರಲ್ಲ ಅಂತ. ಹೀಗೆ ಶಿವಣ್ಣವರಿಗೆ ತುಂಬ ಅಭಿಮಾನಿ ಬಳಗ ತುಂಬ ಇತ್ತು. ಅದು ನನಗೆ ಏನೇ ಕಷ್ಟಗಳನ್ನೆಲ್ಲ ಮರೆಸುವಂಥ ಅಭಿಮಾನ. ಎಲ್ಲೋದ್ರೂ ನಮಗೆ ಕೈ ಮುಗಿದು ಶಿವಣ್ಣವ್ರ ಮನೆಯವರು ಬನ್ನಿ ನಮಸ್ಕಾರ ಅಂತಾರೆ. ಬಹಳ ಸಂತೋಷ. ನೀವು ಬರೆಯೋದನ್ನ ಎಲ್ಲ ನಾನು ನನ್ನ ಬರವಣಿಗೆಗೆ ಶಿವಣ್ಣವರ ಸಹಕಾರ ಪ್ರೋತ್ಸಾಹ ತುಂಬಾನೇ ಇತ್ತು. ತುಂಬ ಸ್ವತಂತ್ರ ಕೊಟ್ಟಿದ್ರು. ಅವರು ನನಗೆ ಸ್ವತಂತ್ರ ಕೊಟ್ಟಿದ್ರು. ಅವ್ರು ನನಗೆ ಸಮಯ ಕೊಡಕ್ಕೆ ಆಗ್ತಿರ್ಲಿಲ್ಲ. ಅವರಿಗೆ ಸದಾ ಬೆಳಗ್ಗೆ 6 ಗಂಟೆಗೆ ಹೋದರೆ ಸ್ಟಾರ್ ಆಫ್ ಮೈಸೂರು ಕೆಲಸ ಶುರು ಮಾಡಿಕೊಂಡ್ರೆ ಮಧ್ಯಾಹ್ನ 2 ಗಂಟೆವರೆಗೂ, ಮಧ್ಯಾಹ್ನ ಊಟ ಮಾಡಿದ್ರು ಇಲ್ಲ ಅಂದರೆ ಇಲ್ಲ. ಮತ್ತೆ ಸಾಯಂಕಾಲ 12 ಗಂಟೆವರೆಗೂ ರಾತ್ರಿ ಮೈಸೂರು ಮಿತ್ರ ಕೆಲಸ ಮಾಡ್ತಾಯಿದ್ರು. ಅಪರೂಪಕ್ಕೊಮ್ಮೆ ನಮಗೆ ಭೇಟಿಗಳು ನನ್ನ ಗಂಡ ತುಂಬ ಬಿಸಿ ಇರೋರು ಅವರು ಯಾವಾಗಲೂ. ಆದ್ರೆ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಎಲ್ಲರ ಹತ್ರನೂ ನನ್ನ ಬಗ್ಗೆ ಹೇಳ್ಕೊಳ್ಳೋರು ಅವರು. ನನ್ನ ಹೆಂಡತಿ ಒಬ್ಳು ಕವಿಯತ್ರಿ, ಲೇಖಕಿ, ಅವಳು ಬರಹಗಾರ್ತಿ ಅಂತ ತುಂಬ ಅಭಿಮಾನ ಇತ್ತು. ನನ್ನ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ರು. ಬಹಳ ಸಂತೋಷ. ನಿಮ್ಮ ಯಾವ್ದಾದ್ರು ಪ್ರಿಯವಾದ ತುಂಬಾ ಕವನಗಳು ಬರೆದಿದ್ದೀರಾ? ಒಂದೆರಡು ನಮಗೋಸ್ಕರ ವಾಚನ ಮಾಡಿ. ನಾನು ಈ ಕವನ ತುಂಬ ಹಳೆ ಬುಕ್ ಇದು. 2002ನೇ ಇಸ್ವಿನಲ್ಲಿ ಪ್ರಕಟವಾಗಿರೋ ಬುಕ್ ಇದು, ನೀಲಕಮಲ. ಈ ಪುಸ್ತಕಕ್ಕೆ ಕೆ ಅನಂತರಾಮು ಅಂತ ಮಹಾರಾಜ ಕಾಲೇಜು ಪ್ರೊಫೆಸರ್ ಆಗಿದ್ರು. ಅವರಿಗೆ ಮುನ್ನುಡಿ ಬರೆಯಕ್ಕೆ ಕೊಟ್ಟಿದ್ದೆ. ಆ ಮುನ್ನುಡಿ ಬರೆಯಕ್ಕೆ ಕೊಟ್ಟಾಗ ಅವರು ತಗೊಂಡು ಹೋಗೋಕ್ಕೆ ಹೇಳಿ ಕಳಿಸಿದ್ರು. ನಾನು ಹೋಗಿದ್ದೆ ಅದು ಇಸ್ಕೊಳಕ್ಕೆ. ನನ್ನ ಮಗಳು ಶಿವರಂಜನಿನ ಕರ್ಕೊಂಡು, ಅವಳು 7ನೇ ಕ್ಲಾಸ್ ಓದ್ತಾ ಇದ್ಲು ಅವಾಗ. ಅವಳು ಕರ್ಕೊಂಡು ಅವ್ರು ಮಹಾರಾಜ ಕಾಲೇಜ್ಗೆ ಹೋದಾಗ ಸ್ಟಾಫ್ ರೂಮಲ್ಲಿ ಕೂತಿದ್ರು. ನಂದೆಲ್ಲ ಮುನ್ನುಡಿಗೆ ಬರೆದಿದ್ದು ಹಸ್ತಪ್ರತಿನ ಎಲ್ಲ ಇಟ್ಕೊಂಡು ಕೂತಿದ್ರು ಅವರು. ನಾವು ಹೋದಾಗ ಅಲ್ಲಿ ಸುತ್ತ ಲೆಕ್ಚರ್ಸ್ ಎಲ್ಲ ಕೂತಾಗ ಒಂದು ಕವನನ ನನಗೆ ತುಂಬ ಇಷ್ಟ ಆಗಿದೆ ಚಂಪಾ ಅವರೇ, ಮೇಡಮ್ ನೀವು ಆ ಕವನ ಓದಬೇಕು ಇಲ್ಲಿ ಎಲ್ಲರಿಗೂ ವಾಚನ ಮಾಡಿ ಅಂದರು. ನಾನು ಇವತ್ತು ಅದು ವಿಶೇಷ, ತುಂಬ ಹಳೆ ಕವಿತೆ ಇದು. ಅದೇ ಅವರ ನೆನಪಿಗೋಸ್ಕರ ನಾನು ಓದ್ತೀನಿ ಈ ಕವಿತೆ. ಈ ಕವಿತೆನಲ್ಲಿ ನಾನೇ ಇದು, ನಾನು ಎಲ್ಲೆಲ್ಲಿ ತಿರುಗಾಡಿದೆ ಅಂತ. ಕವಿತೆಯ ಶೀರ್ಷಿಕೆ ಇದು ನಾನು ಅಂತ. ಶರಾವತಿಯ ಮಡಿಲಿನಿಂದ ಹೊರಹೊಮ್ಮಿದವಳು. ನಾನು ಹುಟ್ಟಿದ್ದು ಸಾಗರ ತಾಲೂಕು ಜೋಗದಲ್ಲಿ, ಮಲೆನಾಡಿನ ವಾತಾವರಣದಲ್ಲಿ. ಶರಾವತಿಯ ಮಡಿಲಿಂದ ಹೊರಹೊಮ್ಮಿದವಳು, ವರದಾ ಕುಮುದ್ವತಿಯಲ್ಲಿ ಚಿನ್ನಾಟವಾಡಿದವಳು. ತುಂಗಭದ್ರೆಯರ ಮಡಿಲಲ್ಲಿ ನಲಿದು ನರ್ತಿಸಿದವಳು ನಾನಲ್ಲವೇ ಗೆಳೆಯ ನಾನಲ್ಲವೇ. ಮೇಲೇರುತ್ತ ಬೆಟ್ಟಗಳಲ್ಲಿ ಮೈಮರೆತವಳು, ಅಲೆಯುತ್ತ ದಟ್ಟಡವಿಗಳ ನಡುವೆ ನಕ್ಕವಳು. ಮುತ್ತಿನ ಕೆರೆಯಲ್ಲಿ ಮುತ್ತಾಗಿ ಹೊಳೆದವಳು ನಾನಲ್ಲವೇ ಗೆಳೆಯ ನಾನಲ್ಲವೇ. ಮುತ್ತಿನ ಕೆರೆ ಅಂತ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಅತಿಶಯ ಜನರವ್ರೆ. ಹುಂಚ ಕ್ಷೇತ್ರದ ಮುತ್ತಿನ ಕೆರೆ ದಡದಲ್ಲೇ ನಮ್ಮ ಮನೆ ಇತ್ತು. ಅಲ್ಲಿದ್ವಿ ನಾವು, ಅದಕ್ಕೆ ಮುತ್ತಿನ ಕೆರೆ. ಮಲೆನಾಡ ಮಣ್ಣಿನ ವಾಸನೆ ಹೀರಿದವಳು, ಮಲೆನಾಡ ಜಿಟಿಗುಟ್ಟುವ ಮಳೆಯಲ್ಲಿ ನೆನೆದವಳು. ವನ ಸಿರಿಯು ಬೀಸಿದ ತಂಗಾಳಿಗೆ ತಂಪಾದವಳು ನಾನಲ್ಲವೇ ಗೆಳೆಯ ನಾನಲ್ಲವೇ. ಮದಗದ ಕೆಂಚವ್ವನ ಕತೆ ಕೇಳುತ್ತ ಕಣ್ಣೀರ ಮಿಡಿದವಳು, ಶಿರಸಿ ಸಾಗರದ ದೇವಿಯರ ವರ ಪಡೆದವಳು. ಶೃಂಗೇರಿ ಶಾರದೆಯ ಸೊಬಗ ಕಂಡವಳು, ಕೊಲ್ಲೂರು ಮುಕಾಂಬಿಕೆಯ ಶೌರ್ಯಕ್ಕೆ ನಮಿಸಿದವಳು ನಾನಲ್ಲವೇ ಗೆಳೆಯ ನಾನಲ್ಲವೇ. ಕೆಳದಿ ಕೇರಿಯ ಗತ ವೈಭವ ನೆನೆದು ಕೊರಗಿದವಳು, ಪಂಪನ ಬನವಾಸಿ ಬಳ್ಳಿ ಗಾವಿಗಳಲ್ಲಿ ಕನಸ ಕಂಡವಳು. ಉಡುತಡಿ ಅಕ್ಕನ ತಾಣದಲ್ಲಿ ತಿರುಗಾಡಿದವಳು ನಾನಲ್ಲವೇ ಗೆಳೆಯ ನಾನಲ್ಲವೇ. ಆಗುಂಬೆ ಸೂರ್ಯಾಸ್ತದ ರಮ್ಯತೆಯ ಕಂಡವಳು, ಅಂಬು ತೀರ್ಥದಲ್ಲಿ ಪವಿತ್ರ ತೀರ್ಥವ ಕುಡಿದವಳು. ಕನಕ ಸರ್ವಜ್ಞರ ನೆನೆಯುತ್ತ ಆಯಿ ಬರೆದವಳು ನಾನಲ್ಲವೇ ಗೆಳೆಯ ನಾನಲ್ಲವೇ. ಹಕ್ಕಿಗಳ ಇಂಚರವ ನಾಲಿಸುತ್ತ ಹಾಡಿದವಳು, ಹರಿವ ನದಿಗಳ ಜುಳುಜುಳು ನಿನಾದದಲ್ಲಿ ಉಸಿರಾಡಿದವಳು. ವನಸಿರಿಯ ಸೊಬಗ ಸವಿದ ಕಾಡಿನವಳು ನಾನಲ್ಲವೇ ಗೆಳೆಯ ನಾನಲ್ಲವೇ. ಇದು ನನ್ನನ್ನೇ ಕುರಿತು ನಾನು ತಿರುಗಾಡಿದ ಊರಿಂದೆಲ್ಲ ಬರ್ತಿಸೋದು. ಬಹಳ ಚೆನ್ನಾಗಿದೆ. ಇನ್ನೊಂದು ಯಾವ್ದಾದ್ರು ಇದೆ? ಇದು ಸೂರ್ಯಕಾಂತಿ ಅಂತ ನನ್ನ ಕವನ ಸಂಕಲನ.
ಇದರಲ್ಲಿ ಇದನ್ನ ಯಾಕೆ ಓದಕ್ಕೆ ಈಗ ಇಷ್ಟಪಟ್ಟೆ ಅಂದರೆ ಡಾಕ್ಟರ್ ದೊಡ್ಡರಂಗೇಗೌಡರು ನೀವು ಹೆಸರು ಕೇಳಿರ್ಬೋದು, ನಾಡಿನಾದ್ಯಂತ ಪರಿಚಿತರವರು. ಅವರು ನಮ್ಮ ಕುಟುಂಬದ ಆತ್ಮೀಯರು. ಸೊ ನಾನು ನನ್ನ ಏನಾರು ಕವನ ಬರೆದಾಗ ಅವ್ರಿಗೆ ಹೇಳ್ತಾ ಇದ್ದೆ, ಹೀಗೆ ನಂದು ಈ ಕವನ ಸಂಕಲನ ಹಿಂಗಾಯಿತು. ನಂದು ಸುಮಾರು ಪುಸ್ತಕಗಳಿಗೆಲ್ಲ ಅವ್ರು ಮುನ್ನುಡಿನೂ ಬರ್ಕೊಟ್ಟಿದ್ದಾರೆ. ಇದು ಹಸ್ತಪ್ರತಿ ರೆಡಿ ಮಾಡಿದೆ, ಹೆಸರಿಟ್ಟಿರಲಿಲ್ಲ. ನನ್ನ ತಮ್ಮನಿಗೆ ಫೋನ್ ಮಾಡಿ ಈ ಸಂಕಲನಕ್ಕೆ ಏನು ಹೆಸರಿಡಲಿ ಅಂತ ಕೇಳಿದಾಗ ಅವನು ಒಬ್ಬ ಬರಹಗಾರ, ಒಳ್ಳೊಳ್ಳೆ ಕವಿತೆಗಳು ರಚಿಸ್ತಿದ್ದ, ಚಂದ್ರಶೇಖರ್ ಆಜಾದ್ ಅಂತ ಅವನಿಗೆ ಯಡಿಯೂರಪ್ಪನವರು ಬಿರುದು ಕೊಟ್ಟಿದ್ದಾರೆ ಶಿಕಾರಿಪುರದಲ್ಲಿ. ಆಮೇಲೆ ಅವನಿಗೆ ಕೇಳಿದಾಗ ಅವನು ಏನಾರು ಹೊಸ ಹೆಸರಿಡು, ಎಲ್ಲ ನಿನ್ನ ಸಂಕಲನಕ್ಕೆ ಹೂವಿನ ಹೆಸರೇ ಯಾಕೆ ಇಡ್ತೀಯಾ ಅಂತ ಹೇಳಿದ. ಒಂದು ಆಕರ್ಷಣೆ ಇರೋಂಥ ಹೆಸರು ಏನಾದರೂ ಇಡೀ ಸಲ ಅಂತ. ಆಮೇಲೆ ಸಮಾಧಾನ ಆಗಲಿಲ್ಲ. ನಾನು ದೊಡ್ಡರಂಗೇಗೌಡರಿಗೆ ಕೇಳಿದೆ, ಗೌಡ್ರೆ ಹಿಂಗೆ ನನ್ನ ತಮ್ಮ ಹೀಗೆ ಹೇಳ್ದ, ನನ್ನ ಪುಸ್ತಕಕ್ಕೆ ಏನು ಹೆಸರು ಇಡಬೇಕು ಅಂತ ಅಂದಿದ್ದಕ್ಕೆ ಅವ್ರು ಬೇಡ, ನೀನು ಹೂವಿನ ರಾಣಿ ಇದ್ದಾಗೆ, ನೀನು ಹೂವಿನ ಹೆಸರನ್ನೇ ಇಟ್ಕೊಂಡು ಬಂದಿದೀಯ ಇಲ್ಲಿವರೆಗೂ, ಈಗಾನು ಹೂವಿನ ಹೆಸರೇ ಇಡು ನೀನು. ಹೌದಾ, ಏನು ಹೂವು ಅಂತ ಹಂಗೆ ಯೋಚನೆ ಮಾಡ್ಬೇಕು ಇವಾಗ ಅಂದೆ. ಇಲ್ಲ, ನಾನೊಂದು ಹೆಸರು ಹೇಳ್ತೀನಿ ಅಂದರು. ಸೂರ್ಯಕಾಂತಿ ಅಂತ ಅವರು ಇದು ಹೂವಿನ ಹೆಸರು ಹೇಳಿದರು, ಸಜೆಸ್ಟ್ ಮಾಡಿದ್ರು. ಆವಾಗ ಸೂರ್ಯಕಾಂತಿ ಬಗ್ಗೆ ಏನು ಬರೀಲಿ, ನಾನು ಹಳ್ಳಿಲಿ ನಮ್ಮೂರಲ್ಲಿದ್ದಾಗ ನೋಡಿದ ಹೂವು ಈಗ ಮರ್ತು ಹೋಗಿದೆ. ಆ ಸೂರ್ಯಕಾಂತಿ ಸೂರ್ಯನ ಕಡೆನೇ ತಿರುಗ್ತಾಳೆ, ಸೂರ್ಯಕಾಂತಿ ಹೂವು. ಸೂರ್ಯ ಹೊರಳಿದಂಗೆ ಇವಳು ಇದು ಸೂರ್ಯಕಾಂತಿ ಹೊರಳೋದು, ಅಷ್ಟು ಮಾತ್ರ ಗೊತ್ತು ನನಗೆ. ಸೂರ್ಯನ ಕಡೆ ತಿರುಗ್ತಾ ಇರುತ್ತೆ ಹೂವು ಅಂತ. ಅದು ಒಂದು ಯೋಚನೆ ಮಾಡಿ ಒಂದು 4 ದಿನ ಆದಮೇಲೆ ಮತ್ತೆ ಅವ್ರಿಗೆ ಫೋನ್ ಮಾಡಿದೆ ಗೌಡ್ರಿಗೆ. ಅದ್ರ ಬಗ್ಗೆ ಬರೆಯೋಕ್ಕೆ ಯಾಕೋ ತಲೆನೇ ಓಡ್ತಾ ಇಲ್ಲ ರೀ, ಸೂರ್ಯಕಾಂತಿ ಅನ್ನೋದು ಒಂದು ಪದ್ಯ ಇರಲೇಬೇಕು ಅದರಲ್ಲಿ ಏನು ಅಂತ ಕೇಳಿದಾಗ ಅವರು ಸಿಂಬಾಲಿಕ್ ಆಗಿ ಬರೀ ಸೂರ್ಯಕಾಂತಿ ಬಗ್ಗೆ. ಅಂದರೆ ಸೂರ್ಯ ಹೂವು ಮತ್ತು ಸೂರ್ಯ ಇಬ್ಬರು ಸೂರ್ಯಕಾಂತಿ ಅದೆರಡನ್ನು ಮಿಂಗಲ್ ಆಗಿ ಒಂದು ಪ್ರೀತಿ ಪ್ರೇಮ ಅನ್ನೋದನ್ನ ಅಳವಡಿಸ್ಕೊಂಡು ಬರಿಬೋದು ಸಿಂಬಾಲಿಕ್ ಆಗಿ ಬರಿ ಅಂತ ಹೇಳಿದ್ರು. ಆವಾಗ ನಾನು ಬರೆದೆ, ರಾತ್ರಿ ಕೂತ್ಕೊಂಡು ಬರೆದು ಮಾರನೇ ದಿವಸ ಅವರಿಗೆ ಓದಿ ಹೇಳಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಟೀಸಿಗೆ ಸೂರ್ಯಕಾಂತಿ. ಮೆದು ಮಂದಾನಿಲದ ಮುತ್ತಿನಾಟಕ್ಕೆ, ಮೆದು ಮಂದಾನಿಲದ ಮುತ್ತಿನಾಟಕ್ಕೆ ತೂಗಿ ಬಾಗುತ್ತಿರುವ ತಿಳಿ ಹಸಿರ ಮೈಯ ಅಮರಿಕೊಂಡ, ತಿಳಿ ಹಸಿರ ಮೈಯ ಅಮರಿಕೊಂಡ ಎಲೆಯ ಬಲೆಯ ಗಿಡದಲ್ಲಿ ಬಲೆಯ ಕೊನೆಯ ಎಲೆಯ ನಡುವೆ ಅರಳಿ ನಿಂತ ಒಡತಿ. ದಿನಕರನಿಗೆ ಶುಭ ಕೋರುತ್ತ, ದಿನಕರನಿಗೆ ಶುಭ ಕೋರುತ್ತ ಎತ್ತುತ್ತಿರುವಳ ಆರತಿ. ಚಿಗುರಿ ಅರಳಿ ಗಮಿಸಿ ಗಮನ ಸೆಳೆದವಳಿವಳು, ಚಿಗುರಿ ಅರಳಿ ಗಮಿಸಿ ಗಮನ ಸೆಳೆದಳಿವಳು ನಯದಲ್ಲಿ. ಉದಯಿಸುವ ಸೂರ್ಯನತ್ತಲೆ ನೋಡು ನೋಡುತ್ತ, ಉದಯಿಸುವ ಸೂರ್ಯನತ್ತಲೆ ನೋಡುತ್ತ ನಗುವ ಚೆಲ್ಲುತ್ತಲೆ. ಗಮ್ಮತ್ತು ಉಲ್ಲಾಸದಲ್ಲಿ, ಗಮ್ಮತ್ತು ಉಲ್ಲಾಸದಲ್ಲಿ ಪ್ರೀತಿ ಸಿರಿಯ ತೋರುತಿಗಳು ರವಿಗೆ ಮುತ್ತ ನೀಡುತ್ತಲೆ. ಅಂದ್ರೆ ಆ ಸೂರ್ಯನ ಕಡೆನೆ ತಿರುಗ್ತಾಳೆ ಅವಳು ಅಂತ. ರವಿಗೆ ಮುತ್ತ ನೀಡುತ್ತಲೆ, ಪ್ರೀತಿ ಸಿರಿಯ ತೋರುತಿಗಳು ರವಿಗೆ ಮುತ್ತ ನೀಡುತ್ತಲೆ. ಬಾನ ತುಂಬೆಲ್ಲ ಹೊಂಬಣ್ಣ ಚೆಲ್ಲುತ್ತ, ಬಾನ ತುಂಬೆಲ್ಲ ಹೊಂಬಣ್ಣ ಚೆಲ್ಲುತ್ತ ಜಗಕ್ಕೆ ಬೆಳಕ ತಂದ ದಿನಕರ ಕರೆವ ಕೊರಳಿಗೊಲಿದು, ಕರೆವ ಕೊರಳಿಗೊಲಿದು ಕರುಣೆಯಲ್ಲಿ ಒಲವ ತೋರಿದನೇ ಶುಭಕರ, ಕರೆವ ಕೊರಳಿಗೊಲಿದು ಒಲವ ತೋರಿದನೇ ಶುಭಕರ. ಹದ ಬಿಸಿಲ ಕಿರಣಗಳಿಗೆ ನಲುಗದೆ, ಹದ ಬಿಸಿಲ ಕಿರಣಗಳಿಗೆ ನಲುಗದೆ ಗಾಳಿ ಬೀಸಿದರೂ ಅಳುಕದೆ ಕೈಯ ಚಾಚಿದಳು ಕಾಂತಿಯು, ಕೈಯ ಚಾಚಿದಳು ಕಾಂತಿಯು ತನ್ನ ರಂಗು ಬಿಡದೆ. ಅಚಲಳಾಗಿ ನಿಂತಳು ಸೂರ್ಯನೆಡೆಗೆ ಹೊರಳುತ್ತ, ಅಚಲಳಾಗಿ ನಿಂತಳು ಸೂರ್ಯನೆಡೆಗೆ ಹೊರಳುತ್ತ. ಯಾರ ಪ್ರೇಮವಿಲ್ಲಿ ಅಚಲವ, ಯಾರ ಪ್ರೇಮವಿಲ್ಲಿ ಅಚಲವ. ಹುಂಬ ಸೂರ್ಯ ಕೊಟ್ಟನವಳಿಗೆ, ಹುಂಬ ಸೂರ್ಯ ಕೊಟ್ಟನವಳಿಗೆ ಕಪ್ಪು ದೃಷ್ಟಿ ಬೊಟ್ಟ ನಿಡುತ್ತ ನಡುವೆಗೆ. ಹುಂಬ ಸೂರ್ಯ ಕೊಟ್ಟನವಳಿಗೆ ಕಪ್ಪು ದೃಷ್ಟಿ ಬೊಟ್ಟ ನಿಡುತ್ತ ನಡುವೆಗೆ. ಹಳದಿ ಬಣ್ಣದ ಕೋಮಲ ಚೆಲುವೆಗೆ, ಹಳದಿ ಬಣ್ಣದ ಕೋಮಲ ಚೆಲುವೆಗೆ ಅವನೆದುರು ತಿರುಗಿ ನಿಂತ ಛಾತಿ ಹೆಣ್ಣ ಒಲವಿಗೆ, ಅವನೆದುರು ತಿರುಗಿ ನಿಂತ ಛಾತಿ ಹೆಣ್ಣ ಒಲವಿಗೆ. ಇರಲಿ ಇರಲಿ ಹೀಗೆ ಹೀಗೆ, ಇರಲಿ ಇರಲಿ ಹೀಗೆ ಹೀಗೆ ನೆಲದ ಹಸಿರೊಳಗೆ ಹಳದಿ ಯುಗವು ಮೂಡುತ್ತಿರಲಿ ಸ್ವಾರ್ಥವಿಲ್ಲ ದೆದೆಯೊಳಗೆ, ಹಳದಿ ಯುಗವು ಮೂಡುತ್ತಿರಲಿ ಸ್ವಾರ್ಥವಿಲ್ಲ ದೆದೆಯೊಳಗೆ. ಪವಿತ್ರ ಪ್ರೇಮದ ಸೊಗವು ಅರಳುತ್ತಿರಲಿ ಸದಾ ಸೂರ್ಯಕಾಂತಿ ಮೊಗವು, ಅರಳುತ್ತಿರಲಿ ಸದಾ ಸೂರ್ಯಕಾಂತಿ ಮೊಗವು. ಅದೆಷ್ಟು ಕಣ್ಣೀರ ಸುರಿಸಿದಳು, ಅದೆಷ್ಟು ಕಣ್ಣೀರ ಸುರಿಸಿದಳು ಜಗದ ನಿಯಮ ಹಳಿಯುತ್ತ,
ಚಲುವಿ ಸೂರ್ಯಕಾಂತಿಯು ಹೇಳುತ್ತ ವಿದಾಯ ಸಂಜೆ ಸೂರ್ಯನಿಗೆ. ಅದೆಷ್ಟು ಕಣ್ಣೀರ ಸುರಿಸಿದಳೋ ಜಗದ ನಿಯಮ ಹಳಿಯುತ್ತ, ಚಲುವಿ ಸೂರ್ಯಕಾಂತಿಯು ಹೇಳುತ್ತ ವಿದಾಯ ಸಂಜೆ ಸೂರ್ಯನಿಗೆ ಕೊಟ್ಟು ಪಡೆದ ಪ್ರೀತಿಗೆ. ಸೂಪರ್, ಬಹಳ ಬಹಳ ಸೊಗಸಾಗಿತ್ತು. ಒಂದೇ ರಾತ್ರಿಯಲ್ಲಿ ಬರ್ತಿದ್ದೆ ಮೇಡಮ್ ಇದು? ಇದು ಒಂದೇ ರಾತ್ರಿ. ನಾನು ಕವಿತೆ ಎಲ್ಲ ನನಗೆ 5 ನಿಮಿಷ. ನಾನು ಒಂದು ಸಣ್ಣ ಕತೆ ಬರೆದೆ, ಯಾವುದೋ ಒಂದು ಇದರಿಂದ, ಅದು ಒಂದು ವೈಯಕ್ತಿಕ ಕಾರಣ, ಒಂದು ಮೆಸೇಜು ಬೇಸರ ಆಯಿತು. ಆಗ ನಾನು ಒಂದು ಕತೆನೇ ಬರೆದ್ಬಿಟ್ಟೆ. 11 ಗಂಟೆ, ಮಧ್ಯಾಹ್ನ 11 ಗಂಟೆಯಿಂದ 2 ಗಂಟೆ ಒಳಗೆ ಒಂದು ಹೂವಿನದು ಒಂದು ಕತೆ ಫುಲ್ ಥಾಟ್ ಬಂದ್ಬಿಟ್ಟು. ಥಾಟ್ ಅದು ಬರೆಯೋಕ್ಕೆ ನನಗೆ ಗಡಿಬಿಡಿ, ಬರವಣಿಗೆ ಕೈ ಎಷ್ಟು ಬೇಗ ಬರೆಯುತ್ತೆ. ಥಾಟ್ ಬಂದ ತಕ್ಷಣ ಸ್ಟಾರ್ಟ್ ಮಾಡಿಬಿಡ್ತೀನಿ. ಅದು ನನಗೆ ಕವಿತೆ ಎಲ್ಲ ಬರೆಯೋಕ್ಕೆ 2 ನಿಮಿಷ 3 ನಿಮಿಷ ಸಾಕು. ಅವನು ನಾಗೇಶ್ ಕಂದೆಗಾಲನ ನಾನು ಇಲ್ಲೇ ನೆನೆಸ್ಕೊಳ್ಬೇಕು. ಅವನು ನನ್ನ ಸ್ವರ ಸಂಪಿಗೆ ಕವನ ಸಂಕಲನ ಮಾಡುವಾಗ ಅವನು ರಾತ್ರಿ 10 ಗಂಟೆಗೆ ನನಗೆ ಫೋನ್ ಮಾಡಿ, ಅಮ್ಮ ನನಗೊಂದು ಪ್ಯಾತ ಸಾಂಗ್ ಬೇಕು ಮತ್ತು ಅಮ್ಮ ಸಾಂಗ್ ಬೇಕು ಅಂತ ಹೇಳ್ದೆ. ನಾನು 11 ಗಂಟೆಗೆ ಶುರು ಮಾಡಿದೆ, 2 ಬರೆದೆ, 2 ಇದನ್ನು ಕವಿತೆಗಳನ್ನು ಬರೆದು 12 ಗಂಟೆ ರಾತ್ರಿಲಿ ಅವನಿಗೆ ಫೋನ್ ಮಾಡಿದೆ. ಅವನೇ ಎಚ್ಚರವಾಗಿದ್ದ ಪಾಪ, ತುಂಬ ಹಾರ್ಡ್ ವರ್ಕರ್ ಅವನು ಎಚ್ಚರಾಗಿದ್ದು ಅವು 2 ಕವಿತೆನ ಕೇಳಿಸ್ಕೊಂಡ. ಪ್ಯಾತ ಸಾಂಗು, ಶ್ರುತಿ ಸೇರದ ಗೀತೆ ನಾನಾಗಿಯೇ ಅಂತ ಒಂದು, ಅಮ್ಮ ಹೇಗೆ ಮರೆಯಲಿ ನಿನ್ನ ಅಂತ, ಅವೆರಡನ್ನು ಬರೆದು ಕಳಿಸ್ದೆ. ಅವನು ಅದನ್ನು ರಾತ್ರಿ ಎಲ್ಲ ಟ್ಯೂನ್ ಮಾಡಿ ಬೆಳಗ್ಗೆ 10 ಗಂಟೆಗೆ ತಗೊಂಡು ಬಂದು ನನ್ನ ಎದುರಿಗೆ ಮರುದಿನನೇ ಸಿಡಿ ಸ್ವರ ಸಂಪಿಗೆ ಅಂತ ಸಿಡಿ ಬಂದಿದೆ. ಸಂತೋಷ. ಒಬ್ಬ ಯಶಸ್ವಿ ಸಾಹಿತಿ ಅನ್ಸ್ಕೋಬೇಕಾದ್ರೆ ಏನೇನು ಅರ್ಹತೆ ಇರಬೇಕು ಅನ್ಸುತ್ತೆ? ಯಶಸ್ವಿ ಸಾಹಿತಿ ಅನ್ಸ್ಕೊಳ್ಳೋಕ್ಕೆ ಈಗ ಎಲ್ಲರೂ ಪ್ರತಿಯೊಬ್ಬರು ಅವಸರ ಜಾಸ್ತಿ ಬರವಣಿಗೆಯಲ್ಲಿ. ಇವತ್ತು ಬರಿಬೇಕು, ನಾನು ವಾಟ್ಸಪ್ಪಲ್ಲಿ ಒಂದಿಷ್ಟು ಕವಿತೆಗಳ ಹಾಕ್ಕೊಳ್ಬೇಕು ಬಳಗಗಳಲ್ಲಿ, ಆಮೇಲೆ ಮತ್ತೆ 1-2 ಪತ್ರಿಕೆಗಳಿಗೆ ಕಳಿಸ್ಬಿಡ್ತಾರೆ. ಅಲ್ಲೆಲ್ಲರೂ ಪ್ರಕಟ ಆಯಿತು ಅಂದರೆ ಸಾಕು, ಅವರು ನಾನು ಮಹಾಕವಿ ಆಗ್ಬಿಟ್ಟೆ ಅಂತ ಬಿಂಬಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಥರ ಬಿಂಬಿಸ್ಕೊಳ್ಳೋಕ್ಕಿಂತ ನಿಧಾನವಾಗಿ ನಾವು ಆಳವಾದ ಅಧ್ಯಯನ ಮಾಡಿ ಬರವಣಿಗೆಯಲ್ಲಿ ತೊಡಗಿಸ್ಕೊಳ್ಬೇಕು. ನಮ್ಮ ಭಾವನೆಗಳನ್ನೇ ನಾವು, ಕಲ್ಪನೆಯ ಜೊತೆಗೆ ನಮ್ಮ ಭಾವನೆಗಳನ್ನು ನಾವು ವ್ಯಕ್ತಪಡಿಸ್ಬೇಕು. ನಾವು ಉಂಡ ನೋವುಗಳು, ನಮ್ಮ ಹಾಡೇ ನಮ್ಮ ಪಾಡಾಗುತ್ತೆ, ನಮ್ಮ ಪಾಡೇ ಹಾಡಾಗುತ್ತೆ ಅಲ್ಲಿ. ಆ ಥರ ನಾವು ಬರ್ಕೊತ ಹೋದಾಗ ಅಲ್ಲಿ ಒಂದು ಯಶಸ್ಸನ್ನ ಗಳಿಸಕ್ಕೆ ಸಾಧ್ಯ ಇದೆ. ಎಲ್ಲರೂ ಅಧ್ಯಯನ ಅಧ್ಯಯನನೂ ಮಾಡಬೇಕು, ಮತ್ತೆ ತಮ್ಮ ಅನುಭವಗಳನ್ನು ಬಿಂಬಿಸ್ತಾ ಹೋಗ್ಬೇಕು. ಅನುಭವಗಳನ್ನ ಬಿಂಬಿಸ್ತಾ ಹೋದಾಗ ಏನಾಗುತ್ತೆ, ಅಲ್ಲಿ ನೈಜತೆ ಬರುತ್ತೆ. ಆ ನೈಜತೆಗೋಸ್ಕರ ನಾವು ನಮ್ಮ ಅನುಭವಗಳನ್ನು ಆದಷ್ಟು ಬರ್ಕೊಂಡು ಹೋದಾಗ ನೈಜತೆ ಬರುತ್ತೆ. ಬೇಕಾದ್ರೆ ಪ್ರಕಟಿಸ್ಬೋದು, ಬೇಡಾದ್ರೆ ಇಟ್ಕೊಂಡಿರ್ಬೋದು. ಅದು ಒಂದು ಅನುಭವ ಅಂತೂ ಆಗುತ್ತೆ ಅಲ್ಲಿ ಬರವಣಿಗೆಗೆ. ಸೊ ಬರಿತಾ ಅನ್ನೋದು ಹೇಳೋ ಒಂದು ಮಾತು ಬಹಳ ಚೆನ್ನಾಗಿದೆ. ಮೇಡಮ್, ಮುಂದೆ ನೀವು ರಾಜಕಾರಣದಲ್ಲೂ ನಿಮ್ಮನ್ನ ನೀವು ತೊಡಗಿಸ್ಕೋತೀರಾ, ಅದ್ರ ಬಗ್ಗೆ? ಹಿಂದೆ ನಾನು ರಾಜಕಾರಣದಲ್ಲಿ ತೊಡಗಿಸ್ಕೊಳ್ಳೋಕೆ ನನಗೆ ಆಸಕ್ತಿ ಇತ್ತು ಚಿಕ್ಕದ್ರಿಂದ. ರಾಜಕೀಯದಲ್ಲಿ ಬಂದು ಏನಾದ್ರು ಒಂದು ಸಮಾಜ ಸೇವೆಯಲ್ಲಿ ನಿರತರಾಗ್ಬೋದು, ಒಳ್ಳೆ ಕೆಲಸಗಳನ್ನು ಮಾಡ್ಬೋದು ಅನ್ನೋದು ಆಸಕ್ತಿ ಇತ್ತು. ಆದರೆ ಆಸಕ್ತಿ ಇದ್ದರೆ ಅದು ನನ್ನ ಆಸೆ ನೆರವೇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಕೊನೆಗೆ ಮದುವೆಯಾಗಿ ಬಂದಾಗ ನನ್ನ ಗಂಡ ಪತ್ರಕರ್ತರಾಗಿದ್ರಲ್ಲ, ಸೊ ಅಲ್ಲಿ ನಮ್ಮ ಮನೆಗೆ ತುಂಬ ರಾಜಕಾರಣಿಗಳು ಬರ್ತಾಯಿದ್ರು. ಇಂಡಸ್ಟ್ರಿಯಲಿಸ್ಟ್ಗಳು, ರಾಜಕಾರಣಿಗಳು, ಎಲ್ಲ ಥರ ಜನ ಬರೋರು. ಮತ್ತು ಒಂದು ಪಕ್ಷದ ಜನ ಅಲ್ಲ, ಎಲ್ಲ ಪಕ್ಷದ ಲೀಡರ್ಗಳು, ರಾಜಕಾರಣಿಗಳು, ಎಲ್ಲ ನಾಯಕರುಗಳು ನಮ್ಮ ಮನೆಗೆ ಬರ್ತಾಯಿದ್ರು, ಮಾತಾಡ್ತಿದ್ರು. ಕೊನೆಗೆ ಒಂದು ಸಲ ಕಾರ್ಪೊರೇಷನ್ ಎಲೆಕ್ಷನ್ ಬಂತು. ಎಲೆಕ್ಷನ್ ಬಂದಾಗ ಅದಕ್ಕೆ ಎಲೆಕ್ಷನಿಗೆ ನನಗೆ ಕಂಟೆಸ್ಟ್ ಮಾಡೋಕ್ಕೆ ಆಫರ್ ಕೊಟ್ಟರು. ಅದಕ್ಕಿಂತ ಮುಂಚೆ ನಾನು ಆಸಕ್ತಿ ಇದ್ದಿದ್ದರಿಂದ ಡಾಕ್ಟರ್ ಕಮಲಾರಾಮನ್, ಡಾಕ್ಟರ್ ರತ್ನ ಅರಸು, ಡಾಕ್ಟರ್ ಲಲಿತಾ ರಾಮನ್ ಅಂತ ಒಬ್ಬರಿದ್ದರು. ಇವರೆಲ್ಲ ನನಗೆ ಸ್ವಲ್ಪ ಪ್ರೋತ್ಸಾಹ ಕೊಟ್ಟರು, ರಾಜಕಾರಣಕ್ಕೆ ಬಾ ಏನು ಅಂತ. ಆಮೇಲೆ ಚಂದ್ರಪ್ರಭಾ ಅರಸು, ರಾಣಿ ಸತೀಶ್, ಇವರೆಲ್ಲರ ನನಗೆ ಒಂದು ಒತ್ತಾಸೆ ಇತ್ತು ನನಗೆ ರಾಜಕೀಯಕ್ಕೆ ಬರೋದಕ್ಕೆ. ರಾಣಿ ಸತೀಶ್ ಅಂತೂ ತುಂಬಾ ಬೆಂಬಲ ಕೊಡ್ತಿದ್ರು ನನಗೆ. ಮೈಸೂರಿಗೆ ಬಂದರೆ ನಾನು ಭೇಟಿ ಮಾಡದೆ ಹೋಗ್ತಾ ಇರಲಿಲ್ಲ ಅವರು. ಜೊತೆಗೆ ನನ್ನ ಪರಿಚಯ ಅವರಿಗೆ ಅಗತ್ಯನೂ ಇರ್ತಿತ್ತು. ನಾನು ನ್ಯೂಸ್ ಎಲ್ಲ ವರದಿಗಳನ್ನು ತಗೊಂಡು ನಮ್ಮ ಮನೆಯವರಿಗೆ ಕೊಟ್ಬಿಡ್ತಾ ಇದ್ದೆ, ಅಲ್ಲಿ ಕಾರ್ಯಕ್ರಮಗಳಂತೆಲ್ಲ. ಹೀಗೆಲ್ಲ ಆಗಿ ರಾಣಿ ಸತೀಶ್ ಅವರು ನನಗೆ ಅವಕಾಶ ಕೊಟ್ಟರು. ನಾನು ಫಸ್ಟು ಮಹಿಳಾ ಕಾಂಗ್ರೆಸ್ NR ಮೊಹಲ್ಲಾ ಬ್ಲಾಕಲ್ಲಿ ಉಪಾಧ್ಯಕ್ಷಳಾಗಿ ಎಂಟ್ರಾದೆ. ಅಲ್ಲಿಂದ ಮತ್ತೆ ನನಗೆ ನೆಕ್ಸ್ಟು
ಜಿಲ್ಲಾ ಕಾಂಗ್ರೆಸ್ ಸಮಿತಿಯಲ್ಲಿ, ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಲ್ಲಿ ಪಿ ನಾಗರಾಜು ಅಂತ ಅಧ್ಯಕ್ಷರಾಗಿದ್ದರು. ಅಧ್ಯಕ್ಷರಾದಾಗ ನನ್ನ ಪ್ರಧಾನ ಕಾರ್ಯದರ್ಶಿ ಮಾಡಿಕೊಂಡ್ರು ಮೈಸೂರು ಜಿಲ್ಲಾ ಕಾಂಗ್ರೆಸ್ಸಿಗೆ. ಪ್ರಧಾನ ಕಾರ್ಯದರ್ಶಿ ಆಗಿರೋದು ಮೈಸೂರು ಜಿಲ್ಲಾ ಕಾಂಗ್ರೆಸ್ಸಲ್ಲಿ ಒಬ್ಬಳು ಮಹಿಳೆ ಪ್ರಧಾನ ಕಾರ್ಯದರ್ಶಿ ಆಗಿದ್ದು ನಾನೇ ಮೊದಲಿಗಳು ಮೈಸೂರು ಇತಿಹಾಸದಲ್ಲಿ, ನಾನೇ ಮೊದಲಿಗಳು ಅಂತ ಹೇಳ್ಬೋದು. ಮತ್ತು ಅಲ್ಲಿ ಯಾರು ಮಹಿಳೆಯರು ಇನ್ನೂ ಸೇರಿಲ್ಲ, ಹಿಂದೂ ಸೇರಿರಲಿಲ್ಲ. ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅದೇ ಅಲ್ಲಿ ಪ್ರಧಾನ ಇದರಲ್ಲಿ. ಆ ನಂತರ ನನಗೆ ರಾಣಿ ಸತೀಶ್ ಅವರು ಮೈಸೂರು ರಾಜ್ಯ ಮಟ್ಟದ ಮಹಿಳಾ ಕಾಂಗ್ರೆಸ್ ಸಮಿತಿಯಲ್ಲಿ ನಾನು ಕಾರ್ಯದರ್ಶಿಯಾಗಿದ್ದೆ, ರಾಣಿ ಸತೀಶ್ ಅವರಿಗೆ. ಅಲ್ಲಿಂದ ನಾನು ಮತ್ತೆ ಎಲೆಕ್ಷನಿಗೆ ಟೈಮ್ ಬಂದಾಗ ಎಲ್ಲ ನಾಯಕರುಗಳು ಬಂದು ನನಗೆ ಜನತಾದಳ ಮತ್ತು BJP ಎಲ್ಲ ನಾಯಕರುಗಳು ನನ್ನನ್ನು ಕೇಳ್ಕೊಂಡ್ರು, ನೀವು ನಿಮ್ಮಂಥ ವಿದ್ಯಾವಂತೆ ಒಬ್ಬರು ರಾಜಕಾರಣಕ್ಕೆ ಬರ್ರಿ, ನಾವೆಲ್ಲ ಸಹಕಾರ ಕೊಡ್ತೀವಿ ಅಂತ. ನನಗೆ ಒಲವಿದ್ದಿದ್ದು ಕಾಂಗ್ರೆಸ್ ಪಕ್ಷ. ಆಗ ಕಾಂಗ್ರೆಸ್ ಪಕ್ಷಕ್ಕೆ ನನಗೆ ಟಿಕೆಟ್ ಇದು ಕೊಡಿಸಿ ಅಂತ ನಮ್ಮ ಮನೆಯವ್ರಿಗೆ ಹೇಳಿ ಅಂತ. ಆಮೇಲೆ ಎಲ್ಲ ಆಯಿತು. ಕಾಂಗ್ರೆಸ್ ಪಕ್ಷ BK ಪ್ರಕಾಶ್ ಅಂತ ಒಬ್ಬರಿದ್ದರು, ಕೆಂಗೇಗೌಡರು ಮಗ, ಅವರು ಮಿನಿಸ್ಟರ್ ಆಗಿದ್ದರು ಕೆಂಗೇಗೌಡರು ಅಂತ ಆ ಟೈಮಲ್ಲಿ. ಹಿಂದೆ ಅವ್ರ ಮಗ BK ಪ್ರಕಾಶ್ ಅಂತ ಯಾದವಗಿರಿಯವರು. ಅವರು BK ಪ್ರಕಾಶ್ ಅವರು ನಮ್ಮ ಮನೆಗೆ ಬಂದು, ಮತ್ತು P ನಾಗರಾಜು ಅವರೆಲ್ಲ ಬಂದರು, ಅಧ್ಯಕ್ಷರು ಬಂದ್ಬಿಟ್ಟು ನೀವು ಕಾಂಗ್ರೆಸ್ಸಿಂದ ನಿಮಗೆ ಟಿಕೆಟ್ ಕೊಡ್ತೀವಿ, ನೀವು ನಿಂತ್ಕೊಳ್ಳಿ ಅಂತ. ಅಲ್ಲಿ 10 ಜನ ಮಹಿಳೆಯರು, 32ನೇ ವಾರ್ಡಿಗೆ 10 ಜನ ಕಂಟೆಸ್ಟು ಅಪ್ಲಿಕೇಶನ್ ಹಾಕಿದರು ಕಾಂಗ್ರೆಸ್ ಪಕ್ಷದಲ್ಲಿ. ಅದರಲ್ಲಿ ಎಲ್ಲ ಘಟಾನುಘಟಿಗಳು. ನಾನೊಬ್ಬಳು ಬಡ ಮೇಷ್ಟ್ರ ಮಗಳು, ಅಪ್ಲಿಕೇಶನ್ ನಂದು ಹೋಗಿರೋದು. ಕೊನೆಗೆ ರಾತ್ರಿ 1 ಗಂಟೆನೋ 2 ಗಂಟೆ ಎಲ್ಲ ಅನೌನ್ಸ್ ಮಾಡಿದ್ದಾರೆ. ಎಲ್ಲ ವಾರ್ಡ್ 60 ವಾರ್ಡ್ಗಳಲ್ಲಿನೂ ಅನೌನ್ಸ್ ಆಗಿತ್ತು 2 ದಿವಸ ಮುಂಚೆನೆ. ನಂದು ಒಂದು ವಾರ್ಡ್ದು 32ನೇ ವಾರ್ಡ್ ಮಾತ್ರ ರಾತ್ರಿ 2 ಗಂಟೆಲ್ಲ ಅನೌನ್ಸ್ ಮಾಡಿದ್ದಾರೆ. ಯಾಕೆ ಅಂದರೆ ಅಷ್ಟು ಒತ್ತಡ ಇತ್ತು ಅವರಿಗೆಲ್ಲ ರಾಜಕೀಯದಲ್ಲಿ. ಅಂಥ ಒತ್ತಡದ ಮಧ್ಯೆ ನನಗೆ ಟಿಕೆಟ್ ಸಿಕ್ತು ಕಾಂಗ್ರೆಸ್ಸಲ್ಲಿ. ನಾನು ಕಾರ್ಪೊರೇಷನ್ ಎಲೆಕ್ಷನಿಗೆ ಕಂಟೆಸ್ಟ್ ಮಾಡಿದೆ. ನಾನೇ ಗೆಲ್ತೀನಿ ಅಂತ ಹೇಳಿ ತುಂಬ ಜನ ಅಂದ್ಕೊಂಡಿದ್ರು. ಇವರು ಏನು ಮೇಡಮ್ MLA ಎಲೆಕ್ಷನ್ ನಿಂತ್ಕೊಳ್ಬೇಕಾದಂಥ ಜಾತಿ ಇರೋವಂಥವ್ರು, ಇದು ಕಾರ್ಪೊರೇಷನ್ ಲೆವೆಲ್ ಅಲ್ಲ, ಅವರಿಗೆ ಅಷ್ಟೊಂದು ಇದಿದೆ ಇವರಿಗೆ ಅಂತ ಪ್ರೋತ್ಸಾಹ ಇದೆ ಅಂತ ಅಂದ್ಕೊಂಡಿದ್ರು. ಬಟ್ ನಾನು ಆ ಪಕ್ಷದಲ್ಲಿ ಎಲೆಕ್ಷನಲ್ಲಿ ಸೋತೆ. ನಾನು 2ನೇ ಸ್ಥಾನ ಬಂತು. ನಾನು ಮಂಜುನಾಥಪುರದ ಬಡಾವಣೆಯಲ್ಲಿ, ಅಲ್ಲಿ ಅದು ಸ್ವಲ್ಪ ಸ್ಲಮ್ ಥರ, ಅಲ್ಲಿಂದನೇ ಒಬ್ಬರು ಜನತಾದಳದಲ್ಲಿ ನಿಂತಿದ್ರು. ಇವರು ಸಿದ್ದರಾಮಯ್ಯನವರು ಆವಾಗ ಜನತಾದಳದಲ್ಲಿ ಮಿನಿಸ್ಟರ್ ಆಗಿದ್ದರು. ಅವ್ರದ್ದು ಸಂಪೂರ್ಣ ಜನತಾದಳದ ಕ್ಯಾಂಡಿಡೇಟ್ನೇ ಗೆಲ್ಲಿಸ್ಕೋಬೇಕು ಅನ್ನೋದು ಇರುತ್ತಲ್ವ, ಜನತಾದಳ ಕ್ಯಾಂಡಿಡೇಟ್ ಅಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರು ಸಿದ್ದರಾಮಯ್ಯನವರು. ನಮ್ಮ ಮನೆಯವರು ತುಂಬ ಆತ್ಮೀಯ ಗೆಳೆಯರೇ ಅವರು. ಆಮೇಲೆ ಅದು ಟಫ್ ವಾರ್ಡ್ ಅಂತ ಆಗೋಯ್ತು ಎಲ್ಲರಿಗೂ, ಚಂಪಾವತಿ ನಿಂತಿದ್ದಾರೆ ಅಂತ. ಆಮೇಲೆ ತುಂಬ ಜನ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನಂಗೆ ಆಯಿತು ನನಗೆ ಆವಾಗ. ಬಟ್ ಎಲ್ಲ ನಾನು ಸೋತ್ರೂ ಗೆದ್ದವರ ಥರನೇ ನನಗೆ ಬಿಂಬಿಸ್ತಾ ಇದ್ರು. ಅಷ್ಟೊಂದು ನನಗೆ ಪ್ರೋತ್ಸಾಹ ಇತ್ತು ಕಾಂಗ್ರೆಸ್ ಪಕ್ಷದಲ್ಲಿ. ಅದನ್ನು ನಾನು ಯಾವತ್ತೂ ಮರೆಯಲ್ಲ. ಮತ್ತು ನನಗೆ ಎಲ್ಲ ನಾಯಕರುಗಳು, ಯಾಕೆಂದರೆ ಶಿವಣ್ಣವ್ರಿಗೆ ಆತ್ಮೀಯರೇ ಎಲ್ಲರೂ. ಅದರಿಂದ ನಾನು ರಾಜಕಾರಣಕ್ಕೆ ಬರೋದಕ್ಕೆ ಸ್ವಲ್ಪ ಆಸಕ್ತಿ ಮೂಡಿಸ್ಕೊಂಡಿದ್ದೆ. ಆಮೇಲೆ ಎಲೆಕ್ಷನ್ ಆದಮೇಲೆ ಸ್ವಲ್ಪ ವರ್ಷಗಳ ರಾಜಕೀಯದಲ್ಲಿ ಇದ್ದೆ ನಾನು. ಚಂದ್ರಪ್ರಭಾಸ್ ಅರಸ ಆಗಿರ್ಬೋದು, ರಾಣಿ ಸತೀಶ ಆಗಿರ್ಬೋದು, ಅವರೆಲ್ಲ ನನಗೆ ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ರು. ಆಮೇಲೆ ಸ್ವಲ್ಪ ದಿನಗಳ ನಂತರ ಸಾಹಿತ್ಯಕ್ಕೆ ಹೆಚ್ಚು ಒಲವು ತೋರಿಸ್ಕೊಂಡು ರಾಜಕಾರಣದಿಂದ ಸ್ವಲ್ಪ ಹಿಂಜರಿದೆ. ನಾನಿಲ್ಲಿ ನನ್ನ ಎಲ್ಲ ಕೃತಿಗಳನ್ನು ಪ್ರಕಟಿಸಿದ ಪ್ರಕಾಶಕರಿಗೂ ಕೃತಜ್ಞತೆಗಳನ್ನು ತಿಳಿಸಬೇಕಾಗುತ್ತದೆ. ನನ್ನ ಪ್ರಥಮ ಕೃತಿ ಕನಸಿನ ಮನಸ್ಸನ್ನು ಪ್ರಕಟಿಸಿದ ಚೇತನ ಬುಕ್ ಹೌಸ್ನವರಿಗೂ, ದಾರಿ ಸಂಕಲನ ಪ್ರಕಟಿಸಿದ ಮಾಲತಿ ಪ್ರಕಾಶನದ ರಂಗನಾಥ್ರವರಿಗೆ, ಪಾರಿಜಾತ ಕೃತಿ ಪ್ರಕಟಿಸಿದ ತಳುಕಿನ ವೆಂಕಣ್ಣಯ್ಯ ಪ್ರಕಾಶನದ ಛಾಯಾಪತಿಯವರಿಗೆ, ನೆಲಸಂಪಿಗೆ, ನೀಲಕಮಲ ಮತ್ತು ಸೀತಾಳೆ ದಂಡೆ ಪ್ರಕಟಿಸಿದ ಕಣಿವೆ ಪ್ರಕಾಶನದ ಶಿವಾನಂದರವರಿಗೆ, ಮತ್ತು ಕಾಡು ಮಲ್ಲಿಗೆ, ದುರ್ಗಾ ಬರೆಯುತ್ತಾಳೆ, ಹೂಮಾಲೆ, ಸಂಪಿಗೆ, ಸೂರ್ಯಕಾಂತಿ, ಸೌಗಂಧಿಕ, ಚೆಂಗುಲಾಬಿ, ಆಕಾಶ ಮಲ್ಲಿಗೆ, ಮಲೆನಾಡ ಮಲ್ಲಿಗೆ, ವಚನ ಕುಸುಮಾಂಜಲಿ, ಮನಸ್ಸೇ ಮಂದಾರ ಕೃತಿಗಳನ್ನು ಪ್ರಕಟಿಸಿದ ಪ್ರಕಾಶಕರಾದ ಅಣ್ಣನ ಸಮಾನರಾದ KC ಓಂಕಾರಪ್ಪ ಹಾಗೂ ಒಲುಮೆ ಚಿಲುಮೆ ವನಸುಮ ಕೃತಿಗಳನ್ನು ಪ್ರಕಟಿಸಿದ ಅನನ್ಯ ಪ್ರಕಾಶನದ ಲೋಕಪ್ಪನವರಿಗೂ ನನ್ನ ಅನಂತಾನಂತ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಕನ್ನಡ ಸಾಹಿತ್ಯ ಹಾಗೂ ಕವನ ರಚನೆಯಲ್ಲಿ ಆಸಕ್ತಿ ಮೂಡಿದ ಬಗ್ಗೆ ಹೇಗೆ? ನಾನು ಮೊದಲೇ ಹೇಳಿದೆ ಒಂದು ಸತಿ ಈ ಮಾತನ್ನು. ನನ್ನ ಅಪ್ಪಾಜಿನೇ ನನಗೆ
ಸಾಹಿತ್ಯ ರಚನೆಗೆ ಪ್ರೇರಕ ಶಕ್ತಿ ಅಂತ ಹೇಳ್ಬೋದು. ನಮ್ಮ ಅಪ್ಪಾಜಿಯವರು ಹೇಳಿದ್ನಲ್ಲ, ಕವಿತೆಗಳು ಎಲ್ಲ ಬರೆದಿದ್ದು ಮಾಡ್ತಾಯಿದ್ರು. ಅಮ್ಮನಿಗೆ ಓದೋ ಹವ್ಯಾಸ ಇತ್ತು. ಅಮ್ಮ ಕಾದಂಬರಿ ಕಥೆಗಳನ್ನ ತುಂಬ ಓದ್ತಾಯಿದ್ರು. ಆವಾಗ ನನಗೂ ಓದೋ ಪ್ರೀತಿ ಬಂತು ನನಗೆ. ನಾನು ಚಂದಮಾಮ, ಬಾಲಮಿತ್ರ, ಸುಧಾ ಈ ಥರ ಮ್ಯಾಗ್ಝಿನ್ಗಳನ್ನು ಓದ್ತಾ ಇದ್ದೆ ನಮ್ಮ ಅಮ್ಮನ ಜೊತೆಗೇ. ಆಮೇಲೆ ನಮ್ಮ ಅಪ್ಪಾಜಿ ಬರೆಯೋದು ಸ್ಫೂರ್ತಿ ಆಯಿತು ನನಗೆ, ಅವರ ಕವಿತೆಗಳು ಎಲ್ಲ. ಆ ನಂತರ ನಾನು ಮದುವೆ ಆಗಿ ಬಂದ ಮೇಲೆ ನನಗೆ ಅದಕ್ಕಿಂತ ಮುಂಚೆ ನಾನು ಶಿಕಾರಿಪುರ PUC ಕಾಲೇಜಲ್ಲಿ ಓದ್ತಾ ಇರುವಾಗ ಅಲ್ಲಿ ಶಿಕಾರಿಪುರದ ಸರ್ವಜ್ಞ ಅನ್ನೋ ಒಂದು ಪತ್ರಿಕೆ, ವಾರಪತ್ರಿಕೆ, ಆ ಪತ್ರಿಕೆಗೆ ಲೇಖನಗಳು ಕವನಗಳು ಬರಿತಾ ಇದ್ದೆ, ಸರ್ವಜ್ಞ ಪತ್ರಿಕೆಗೆ. ಹಾಗೆ ಅಲ್ಲಿಂದ ನಾನು PUCಯಲ್ಲಿ ನಮ್ಮ ಗುರುಗಳು ಒಬ್ಬರು ಇದ್ದರು, ಕನ್ನಡ ಮಗು ಸದಾನಂದಯ್ಯ ಅಂತ. ಅವ್ರ ಹತ್ರ ಒಂದು ಕವಿತೆ, ನಾನು ಮೊದಲು ಬರೆದ ಕವಿತೆ ತೊಗೊಂಡೋಗಿ ತೋರಿಸಿದೆ. ಅವ್ರು ಚೆನ್ನಾಗಿ ಬರೆಯಮ್ಮ ಕವಿತೆಗಳನ್ನು ಅಂತ ಪ್ರೋತ್ಸಾಹ ಕೊಟ್ಟರು. ಆನಂತರ PUC ಆಯಿತು. ಅಲ್ಲಿ ಲೇಖನಗಳು ಅದೆಲ್ಲ ಬರಿತಾ ಇದ್ದೆ ಪತ್ರಿಕೆಗಳಿಗೆ. ನಾನು ಡಿಗ್ರಿಗೆ ಶಿವಮೊಗ್ಗ ಕಮಲಾನೇರು ಕಾಲೇಜಿಗೆ ಸೇರಿದಾಗ ಅಲ್ಲಿ ಹೆಚ್ಚು ಬರವಣಿಗೆ ಮಾಡಲಿಲ್ಲ. ಎಲ್ಲೋ ಸಣ್ಣ ಪುಟ್ಟ ಕಥೆಗಳು ಒಂದಿಷ್ಟು ಬರೆದೆ, ಕವನಗಳು ಅಲ್ಲೊಂದು ಇಲ್ಲೊಂದು ಕವನ ಬರೆದೆ. ನನಗೆ ಅಲ್ಲಿ ಶಿವಮೊಗ್ಗದಲ್ಲಿ ಒಂದು ಸ್ವಲ್ಪ ಸಾಹಿತ್ಯ ಕಾರ್ಯಕ್ರಮಗಳು, ಅಲ್ಲೆಲ್ಲ ಕವಿಗೋಷ್ಠಿಗಳೆಲ್ಲ ಭಾಗವಹಿಸಿ ಕವನ ವಾಚನ ಮಾಡ್ತಾಯಿದ್ದೆ. ಕನ್ನಡ ಸಂಘ ಅಂತ ಇತ್ತು, ಅಲ್ಲೆಲ್ಲ ಹೋಗಿ ಕವನ ವಾಚನ ಮಾಡ್ತಾಯಿದ್ದೆ. ಅಷ್ಟೇ. ಆಮೇಲೆ ಮದುವೆ ಆಗಿ ಬಂದ ಮೇಲೆ ನಾನು ಹೆಚ್ಚು ಬರೆಯೋಕ್ಕೆ ಶುರು ಮಾಡಿದೆ. ಮದುವೆ ಆಗಿ ಬಂದಮೇಲೆ ನಮ್ಮ ಮನೆಯವರಿಗೆ ಎಲ್ಲರ ಸ್ನೇಹ, ಅವರಿಗೆ ಅವರ ಒಕ್ಕೂಟದಲ್ಲಿ ತುಂಬ ಬಳಗ ದೊಡ್ಡದಾಗಿತ್ತು ಅದಕ್ಕೆ ಶಿವಣ್ಣವರಿಗೆ. KS ನಿಸಾಮರ್ ಅಹಮದ್, ಆಮೇಲೆ ಮುಂಚೆ ನನಗೆ ಗಿರಿಗೌಡರು ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದರು. ಅವರು ನನಗೆ ತುಂಬ ಪ್ರೋತ್ಸಾಹ ಕೊಟ್ಟರು. ಆ ಸಮಯದಲ್ಲಿ ನಾನು ಮೈಸೂರಿಗೆ ಬಂದ ವರ್ಷದಲ್ಲಿ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟರು. ಎಲ್ಲ ಕವಿಗೋಷ್ಠಿಯಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಡ್ತಾಯಿದ್ರು. ಅವರನ್ನ ನಾನು ಎಷ್ಟು ನೆನೆಸ್ಕೊಂಡ್ರು ಸಾಲದು. ಅವ್ರಿಗೆ ತುಂಬ ಧನ್ಯವಾದಗಳು. ಅವ್ರನ್ನ ಯಾವತ್ತೂ ನಾನು ನೆನೆಸ್ಕೊತಾ ಇರ್ತೀನಿ. ಗಿರಿಗೌಡ್ರನ್ನ ತುಂಬ ಅವಕಾಶಗಳು ಕೊಟ್ಟಿದ್ದಾರೆ ನನಗೆ ಅವರು. ಆನಂತರ ಮೈಸೂರಲ್ಲಿ ಮೊದಲ ಬಾರಿಗೆ ನಾನಿನ್ನೂ ಸ್ವಲ್ಪ ಚಿಕ್ಕವಳೆ ಆವಾಗ, ಇದು ಮೈಸೂರು ದಸರಾ ಕವಿ ಸಮ್ಮೇಳನದಲ್ಲಿ ಹರ್ಷಕುಮಾರ್ ಗೌಡರು MLA ಆಗಿದ್ದರು. ಆ ಟೈಮಲ್ಲಿ ನಮ್ಮನೆಗೆ ತುಂಬ ಬರ್ತಾಯಿದ್ರು. ಅವರ ಸಮ್ಮೇಳನದ ಸಮಿತಿ ಇದ್ದರು. ಅದರಲ್ಲಿ ಶಿವಣ್ಣನ ಹೆಂಡತಿ ಬರೀತಾಳೆ, ಅವಳನ್ನು ಒಂದು ಕವಿಗೋಷ್ಠಿಗೆ ಹಾಕ್ಕೊಂಡ್ಬಿಟ್ರಿ ಇದ್ರು. ಪ್ರಧಾನ ಕವಿಗೋಷ್ಠಿ, ಅಲ್ಲಿ ಎಲ್ಲ ಹಿರಿಯರು, ಅಲ್ಲಿ KS ನರಸಿಂಹಸ್ವಾಮಿಯವರ ಅಧ್ಯಕ್ಷತೆ, ನಿಸಾರ್ ಅಹಮದ್ ಅವ್ರದ್ದು ಉದ್ಘಾಟನೆ ಇತ್ತು. ಆ ಕವಿಗೋಷ್ಠಿಗೆ ಭಾಗವಹಿಸುವ ಪುಣ್ಯ ಸಿಕ್ಕಿತ್ತು ನನಗೆ. ನಾನು ಆ ಕವಿಗೋಷ್ಠಿಯಲ್ಲಿ ಭಾಗವಹಿಸಿ ಎದ್ದೇಳು ಚಾಮುಂಡಿ ಅಂತ ಒಂದು ಕವಿತೆ, ಪಾರಿಜಾತ ಅಂತ ಒಂದು ಕವಿತೆ, 2 ಕವಿತೆಗಳನ್ನು ಓದಿದೆ. ಅಲ್ಲಿ ತುಂಬ ಜನಕ್ಕೆ ಇಂಪ್ರೆಸ್ ಆಯ್ತು ಅದು, ಆ ಕವಿತೆಗಳು. ನಾನು ಅವಾಗ ಸಣ್ಣವಳಿದ್ದ, ಓದೋ ಸ್ಟೈಲು ಚೆನ್ನಾಗಿತ್ತು, ಧ್ವನಿನೂ ಚೆನ್ನಾಗಿತ್ತು, ಎಲ್ಲರಿಗೂ ಇಂಪ್ರೆಸ್ ಆಗಿತ್ತು ಆ ಕವಿತೆಗಳು. ಆಮೇಲೆ ನಿಸಾರ್ ಅಹಮದ್ ಅವರು ಕೆಳಗೆ ವೇದಿಕೆಯಿಂದ ಬಂದಮೇಲೆ ನಮ್ಮನೆಯವರು ಇದ್ದರು, ನಮ್ಮನೆಯವ್ರನ್ನ ಮಾತಾಡ್ಸ್ಕೊಂಡು ನಿಂತ್ಕೊಂಡ್ರು. ಆವಾಗ ಶಿವಣ್ಣ ಅವರು ಏಕವಚನದಲ್ಲೇ ಮಾತಾಡ್ತಾರೆ, ನೀನು ಹೇಳ್ತಿ ತುಂಬ ಚೆನ್ನಾಗಿ ಬರೀತಾಳಪ್ಪ, ನಾನೊಂದು ಬಿಳಿ ಹಾಳೆ ಸೈನ್ ಮಾಡಿ ಕೊಟ್ಬಿಡ್ತೀನಿ ಚಂಪಾ ನಿನಗೆ. ನೀನು ಮುನ್ನುಡಿ ಬೇರೆ ಕವನ ಸಂಕಲನ ತಂದಾಗ ಮುನ್ನುಡಿನ ನಾನು ಬಂದು ಬರ್ಕೊಡೋದು ಬೇಡ, ನೀನೇ ಚೆನ್ನಾಗಿ ಬರೀತೀಯ, ನನ್ನ ಹೆಸರು ಬರೆದು ಸೈನ್ ಮಾಡಿ ಕೊಟ್ಬಿಡ್ತೀನಿ, ನೀನು ಮುನ್ನುಡಿ ಬರ್ಕೋಬಹುದು ಅಂತ ನಿಸಾರ್ ಅಹಮದ್ ಹೇಳಿದರು. ಆವಾಗ ನಂದಿನ್ನೂ ಒಂದು ಪುಸ್ತಕ ಬಂದಿರಲಿಲ್ಲ ಆಗ, ಆ ಟೈಮಲ್ಲಿ ಅವ್ರು ಹೇಳಿದರು. ಹಾಗೆ ಅಂತ ಮಹಾಕವಿಯ ಆಶೀರ್ವಾದ ಇತ್ತು ನನಗೆ. ನಾನು KS ನರಸಿಂಹಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ನಾನು ಕವನ ವಾಚನ ಮಾಡಿದ್ದು ನನಗೆ ಭಾಗ್ಯ ಅಂತ ಹೇಳ್ತೀನಿ ನಾನು. ಆಮೇಲೆ ಅಲ್ಲಿಂದ ನನಗೆ ಕವನಗಳು ಅದು ಬರೀತಾ ಇದ್ದೆ, ಅವಕಾಶಗಳು ಸಿಗ್ತಿತ್ತು. ಕೆಲವು ಕಡೆ ಹೋಗ್ತಾ ಇದ್ದೆ, ಹಿಂಜರಿಕೆ ಸ್ವಭಾವ, ಅದರಲ್ಲೇ ಕೆಲವು ಹತ್ರ ಎಲ್ಲ ಒತ್ತಾಯಪೂರ್ವಕ ಹೋಗ್ತಾ ಇದ್ದೆ. ಒತ್ತಾಯ ಮಾಡಿ ಕರೆಯೋರು ನನಗೆ, ಒತ್ತಾಯದಿಂದನೇ ಹೋಗ್ತಾ ಇದ್ದೆ. ನಮ್ಮನೆಯವರು ಪ್ರೋತ್ಸಾಹ ಕೊಡ್ತಿದ್ರು, ಹೋಗು ಅಂತ ಹೇಳ್ತಾ ಇದ್ರು. ಆಮೇಲೆ ಅಲ್ಲಿಂದ ನನಗೆ ತುಂಬ ಎಲ್ಲರ ಪ್ರೀತಿ ವಿಶ್ವಾಸ ಇದೆ ಎಲ್ಲ ನನಗೆ ಸಿಕ್ಕಿದ್ರಿಂದ ಕವನ ರಚನೆಗಳಿಗೆ, ನನ್ನ ಸಾಹಿತ್ಯ ಬರವಣಿಗೆಗೆ ಸ್ಫೂರ್ತಿ ಆಯಿತು. ಆಮೇಲೆ ಡಾಕ್ಟರ್ ದೊಡ್ಡರಂಗೇಗೌಡರು ಅವರು ನನಗೆ ತುಂಬಾ ಸ್ಫೂರ್ತಿ ಕೊಟ್ಟರು. ಸುಮಾರು ಕವಿತೆಗಳು ಬರೆಯೋದಕ್ಕೆ ಅವರೇ ಸ್ಫೂರ್ತಿ ನನಗೆ. ಅವರು ನಮ್ಮ ಮನೆಗೆ ಬಂದಾಗಲೆಲ್ಲ ನನಗೆ ಕವಿಯಿತ್ರಿ ಅಂತ ಮಾತಾಡ್ಸ್ಕೊಂಡೇ ಬರ್ತಾಯಿದ್ರು. ನನ್ನ ಕವನಗಳಿಗೆ ತುಂಬ ಮಾರ್ಗ ಹೋಗಿದ್ರು ಅವರು. ಆಮೇಲೆ ಅಲ್ಲಿಂದ ನಾನು ಪುಸ್ತಕಗಳನ್ನು ತುಂಬ ರಚನೆ ಮಾಡಿ ಅಲ್ಲಿಂದ ಶುರುವಾಯಿತು ನಂದು ಕವನ. ಹಲವಾರು ವಚನಗಳನ್ನ ಕೂಡ ತಾವು ಬರ್ತಿದ್ದೀರಾ, ನಮಗೋಸ್ಕರ 1-2-3 ವಚನ. ಹೌದು, ನಾನು ವಚನಗಳು, ಆಧುನಿಕ ವಚನಗಳು ಅಂತ
ಒಂದು 201 ವಚನಗಳ ಬರೆದು ವಚನ ಕುಸುಮಾಂಜಲಿ ಅಂತ ಒಂದು ಪ್ರಕಟಣೆಗೆ ರೆಡಿಯಾಗಿದೆ. ಅದು ಲೋಕಾರ್ಪಣೆಗೊಳಿಸ್ಬೇಕಷ್ಟೇ. 201 ವಚನ ಕುಸುಮಾಂಜಲಿ ಅಂತ ಹೆಸರು. ಅದರಲ್ಲಿ ಒಂದೆರಡು ನನ್ನ ವಚನಗಳಲ್ಲಿ ಅಂಕಿತನಾಮ ಅಂತ ಒಂದು ಬರುತ್ತೆ. ಅಂಕಿತನಾಮ ನಾವು ಏನೋ ನಮಗೆ ಇಷ್ಟ ದೈವನೋ ಇಷ್ಟ ದೇವರು ಅಥವಾ ನಮಗೆ ಇಷ್ಟವಾಗಿದ್ದ ಒಂದು ಹೆಸರುಗಳನ್ನು ಅಲ್ಲಿ ಹಾಕ್ಕೊಳ್ಬೋದು ವಚನದಲ್ಲಿ. ನಾನು ಅಲ್ಲಿ ನನ್ನಪ್ಪ ಜಗದಪ್ಪ ಶಿವ ಅಂತ ಹಾಕಿದ್ದೀನಿ. ಅಲ್ಲಿ ನನ್ನಪ್ಪ ಅಂತಂದರೆ ನನ್ನ ತಂದೆ ಹೆಸರು ಜಗದೀಶ್ ಅಂತ, ಅದಕ್ಕೆ ಜಗದಪ್ಪ ಅಂತ. ಶಿವ ಅಂತಂದರೆ ನಮ್ಮ ಯಜಮಾನ ಹೆಸರು ಶಿವಣ್ಣ. ಸೊ ಅಲ್ಲಿ ಅಂಕಿತದಲ್ಲಿ ಅಪ್ಪನ ಹೆಸರು ಮತ್ತು ನನ್ನ ಪತಿ ಹೆಸರು ಎರಡು ಬಂದಿದೆ. ವಚನದ ಅಂಕಿತ ನಾಮ ನನ್ನಪ್ಪ ಜಗದಪ್ಪ ಶಿವ ಅಂತ ಮಾಡ್ಕೊಂಡಿದ್ದೀನಿ. ಒಂದು ವಚನ ಹೇಳು. ವಿಷವಿಕ್ಕಿ ಕಕ್ಕುವ ಚೇಳು, ವಿಷವಿಕ್ಕಿ ಕಕ್ಕುವ ಚೇಳು, ಇವ ಸಜ್ಜನ ಇವ ದುರ್ಜನನೆಂಬ ಭೇದವ ಎಣಿಸುವುದೇ. ಅನ್ಯರು ತನ್ನವರೆಂಬ ಮಮಕಾರ ಇನಿತಿಲ್ಲದ ಚೇಳಂತೆ ಎಲ್ಲರನ್ನೂ ಕುಟುಕುವ ಕಟುಕರಿಂದ ನನ್ನ ದೂರವಿರಿಸಯ್ಯ, ಕಟುಕರಿಂದ ನನ್ನ ದೂರವಿರಿಸಯ್ಯ, ನನ್ನಪ್ಪ ಜಗದಪ್ಪ ಶಿವನೇ. ಮತ್ತೊಂದು ವಚನ. ಪದವಿಯ ಗರಿಮೆಯಲ್ಲಿ ಮೆರೆದ ದೇವೇಂದ್ರನೇ, ಹುಲು ಮಾನವರಿಂದಲೂ ಪೂಜೆಗೆ ಅನರ್ಹನಾಗಿರಲು. ಪದವಿಯ ಗರಿಮೆಯಲ್ಲಿ ಮೆರೆದ ದೇವೇಂದ್ರನೇ ಹುಲು ಮಾನವರಿಂದಲೂ ಪೂಜೆಗೆ ಅನರ್ಹನಾಗಿರಲು, ತೆರೆಮರೆಯಲ್ಲಿ ಕುಕೃತ್ಯಗಳಲ್ಲಿ ತೊಡಗಿ ದೇವರಂತೆ ಬಿಂಬಿಸಿಕೊಳ್ಳುವ ಆಡಂಬರದ ಮನುಜರೆಂತೂ ದೇವರಂತಾಗುವರು ಹೇಳು, ಮನುಜರೆಂತೂ ದೇವರಂತಾಗುವರು ಹೇಳು, ನನ್ನಪ್ಪ ಜಗದಪ್ಪ ಶಿವನೇ. ಇನ್ನೊಂದು ವಚನ. ಉರುಳುವ ಕಾಲಚಕ್ರದಲ್ಲಿ ನಾನು ನನ್ನಿಂದಲೇ ಎಂಬ ಅಹಂನ ಬಿಗುಮಾನದ ಬದುಕು ಎಳೆದೀತು ಉಳಿದೀತು ಎಷ್ಟು ದಿನ, ಬಿಗುಮಾನದ ಬದುಕು ಉಳಿದೀತು ಎಷ್ಟು ದಿನ, ತಿರುಗುವ ಈ ಧರೆಯಲ್ಲಿ ಮನುಜ ನಾಣತಿಗೆ ನಿಲ್ಲುವುದೇ ನಿಸರ್ಗವು, ತಿರುಗುವ ಈ ಧರೆಯಲ್ಲಿ ಮನುಜ ನಾಣತಿಗೆ ನಿಲ್ಲುವುದೇ ನಿಸರ್ಗವು, ಅಡ್ಡಾದಿಡ್ಡಿ ಮೆರೆದ ಅರಸರೇ ಹೋಗಿರುವರೆಷ್ಟೋ, ಅಡ್ಡಾದಿಡ್ಡಿ ಮೆರೆದ ಅರಸರೇ ಹೋಗಿರುವರೆಷ್ಟೋ, ಯಾರಿಲ್ಲ ಸಮಾನರಿಲ್ಲಿ, ಯಾರೂ ಇಲ್ಲಿ ಸಮಾನರಿಲ್ಲ, ಅಸಾಮಾನ್ಯರಲ್ಲದಿರುವಾಗ ಬಡಿವಾರ ಬೇಡೆಂದ ನನ್ನಪ್ಪ ಜಗದಪ್ಪ ಶಿವನು. ತಗ್ಗಿ ಬಗ್ಗಿದಷ್ಟು ಬಗ್ಗು ಬಡೆದು ತಮ್ಮ ಸ್ವಾರ್ಥಕ್ಕೆ ನರಳಿಸುವರು ಸಜ್ಜನರನು, ಅಹಂಕಾರದ ಅಮಲೇರಿ ಸಂಕಟದೊಡಲಿಗೆ ಕಿಚ್ಚು ಹಚ್ಚುವ ದುರ್ಜನರ ಸಂಘದಿಂದ ದೂರವಿರಿಸಯ್ಯ ನನ್ನಪ್ಪ ಜಗದಪ್ಪ ಶಿವನೇ. ಮೇಡಮ್, ನೀವು ಗಜಲ್ ಕ್ಷೇತ್ರದಲ್ಲಿ ಕೂಡ ಕೃಷಿಯನ್ನು ಮಾಡ್ತಾ ಇದ್ದೀರಾ. ಸೊ ನಮಗೋಸ್ಕರ ಒಂದು ಗಜಲ್ ಕೂಡ ವಚನ ಮಾಡ್ಬೋದಾ? ಸರಿ, ನಾನು ಒಂದು 60 ಗಜಲ್ಗಳನ್ನು ಬರೆದಿದ್ದೀನಿ. ಪುಸ್ತಕ ರೆಡಿ ಆಗಿದೆ, ಪ್ರಕಟಣೆಗೆ ಲೋಕಾರ್ಪಣೆ ಆಗಬೇಕಾಗಿದೆ. ಒಂದು ಗಜಲನ್ನು ಓದ್ತೀನಿ. ಅಮ್ಮನೇ ಮತ್ತಾರಿಗೂ ಅವಳ ಹೋಲಿಸಲು ಆಗುವುದಿಲ್ಲ, ಅಮ್ಮನೇ ಮತ್ತಾರಿಗೂ ಅವಳ ಹೋಲಿಸಲು ಆಗುವುದಿಲ್ಲ, ಅಮ್ಮನನ್ನು ಯಾವ ಪದಗಳಲ್ಲಿ ಹಿಡಿದಿಡಲು ಆಗುವುದಿಲ್ಲ. ಅದೆಷ್ಟೋ ಬವಣೆ ಬದುಕಿನಲ್ಲೂ ತನ್ನ ಮುಗ್ಧತೆಯ ಕಳೆದುಕೊಳ್ಳದವಳು, ಎಷ್ಟೋ ಬವಣೆ ಬದುಕಿನಲ್ಲೂ ತನ್ನ ಮುಗ್ಧತೆಯ ಕಳೆದುಕೊಳ್ಳದವಳು, ಅಮ್ಮನ ಕಾಳಜಿಯನ್ನು ಯಾವ ತಕ್ಕಡಿಯಲ್ಲೂ ತೂಗಲು ಆಗುವುದಿಲ್ಲ. ವಾತ್ಸಲ್ಯಾಮೃತ ಉಣಿಸುವ ಜೊತೆಗೆ ಉದರದ ಹಸಿವನ್ನು ತಣಿಸಿದವಳು, ಅಮ್ಮನ ಪ್ರೀತಿಯನ್ನು ಯಾವ ಪವಿತ್ರ ಗ್ರಂಥಗಳು ಬಣ್ಣಿಸಲು ಆಗುವುದಿಲ್ಲ. ಒಡಲ ಕುಡಿಗಳ ಕಾಪಿಟ್ಟು ಮಮತೆಯ ಮಡಿಲೊಳಗೆ ಇಟ್ಟುಕೊಂಡವಳು, ಅಮ್ಮನ ಹಿರಿಮೆಯನ್ನು ಯಾವ ಗಿರಿಶಿಖರೂ ಮೀರಿಸಲು ಆಗುವುದಿಲ್ಲ. ಸಂಪಿಗೆಗೊಂದು ಹೆಸರ ಕೊಟ್ಟು ಮನಮಂದಿರದಲ್ಲಿ ನೆಲೆಯೂರಿದ ದೇವಿಯವಳು, ಅಮ್ಮನ ಪಾದ ಧೂಳಿನ ಸಮ ಯಾರೂ ನಿಲ್ಲಲು ಆಗುವುದಿಲ್ಲ. ಮೇಡಮ್, ಮುಂದಿನ ನಿಮ್ಮ ಕನಸುಗಳ ಬಗ್ಗೆ ಏನು ಅನ್ಕೊಂಡಿದ್ದೀರಾ, ಏನು ಮಾಡಬೇಕು ಅಂತ? ನಾನು ನನ್ನ ಕನಸಿನ ಬಗ್ಗೆ ಹೇಳಬೇಕಂದ್ರೆ, ಕನಸುಗಳಂತೂ ತುಂಬಾನೇ ಇರುತ್ತೆ. ಅದರಲ್ಲಿ ಕೆಲವು ಕನಸು ಕಾಣೋದು ಸಹಜ. ಕನಸಿನ ಜೊತೆಗೆ ಆಸೆಗಳು ಇರುತ್ತಲ್ವ. ಆ ಆಸೆನಂತೂ ಒಂದು ನಮ್ಮ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷರಿದ್ದಾರಲ್ಲ, ಹೇಮಗಂಗಾ ಅಂತ, ಅವರು ನನಗೆ ನನ್ನ ಕನಸಿಗೆ ಪೂರಕವಾಗಿ ತುಂಬ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಕ್ಕ ಮಹಾದೇವಿ ಅನ್ನೋದು ನನಗಿಂತ ಅವರಿಗೆ ಅದು ಮಹದಾಸೆ. ಅಕ್ಕ ಮಹಾದೇವಿಯ ಒಂದು
ಕಥನ ಕಾವ್ಯ ಹೊಸ ರೂಪದಲ್ಲಿ, ಅದು ಪೀಠಿಕೆನೆ ಒಂದು 20 ಕವಿತೆಗಳಾಗಿದೆ. ಅದನ್ನ ಅವ್ರಿಗೆ ತೋರಿಸಿದಾಗ ಅವರು ತುಂಬಾನೇ ಅದಕ್ಕೆ ಅವಶ್ಯಕವಾಗಾದ್ರು. ಅದನ್ನು ಓದಿ ನೀವು ಈ ಇದನ್ನ ಅಕ್ಕ ಮಹಾದೇವಿ ಇದನ್ನ ಬರೆಯೋದು, ಕಥನ ಕಾವ್ಯ ಬರೆಯೋಕ್ಕೆ ನಮ್ಮನೆಗೆ ಬಂದ್ಬಿಡಿ, ನಿಮ್ಮನ್ನು ಜೋಪಾನವಾಗಿ ನೋಡ್ಕೊತೀನಿ, ನೀವು ಅದನ್ನು ಬರೆದು ಮುಗಿಸ್ಲೇಬೇಕು ಅಂತ ನನಗೆ ಪ್ರೋತ್ಸಾಹ ಕೊಟ್ಟರು. ನಾನು ಅದನ್ನು ಮರೆಯೋಕ್ಕಾಗಲ್ಲ. ಮತ್ತೊಂದು ಮಾತು ಹೇಳಬೇಕು ಅಂದರೆ, ಹೇಮಗಂಗಾ ಅವರು ನಮ್ಮ ಮನೆಯವ್ರು ತೀರ್ಕೊಂಡ ಹೊಸದರಲ್ಲಿ ಆತ್ಮಬಂಧುವಾಗಿ ಬಂದು ನನಗೆ ಮನೆಯೊಳಗೆ ಕೂತಿದ್ದವಳನ್ನು ಹೊರಗೆ ಎಳ್ಕೊಂಡು ಬಂದವರು, ಬಲವಂತವಾಗಿ ಎಳ್ಕೊಂಡು ಬಂದು ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳಿ ಅಂತ ಹೇಳಿ. ನಾನು ಖಿನ್ನತೆಗೆ ಒಳಗಾಗಿದ್ದೆ, ತುಂಬ ಖಿನ್ನತೆಗೆ ಒಳಗಾಗಿದ್ದೆ. ಅವಾಗ ನನ್ನ ಕಾರ್ಯಕ್ಷೇತ್ರಕ್ಕೆ ಸೇರಿಸ್ಕೊಂಡು ಅವರಲ್ಲಿ ಅವರ ಆತ್ಮಬಂಧುವಾಗಿ ಆತ್ಮೀಯ ಗೆಳತಿಯಾಗಿ ನನಗೆ ಎಲ್ಲ ರೀತಿಯ ಪ್ರೋತ್ಸಾಹ ಕೊಟ್ಟರು. ಅವರ ಕನಸು, ನನ್ನ ಕನಸಿನ ಜೊತೆಗೆ ಅವರದು ಇದು ಕನಸು, ಅಕ್ಕ ಮಹಾದೇವಿ ಕಥನ ಕಾವ್ಯ ಬರೆಯೋದಕ್ಕೆ ತುಂಬ ಪ್ರೋತ್ಸಾಹ ಕೊಟ್ಟರು. ಆತ್ಮೀಯ ಬಂಧು ಥರ ನನಗೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟರು, ನೈತಿಕವಾಗಿ ಬೆಂಬಲ ನೀಡಿದರು ಹೇಮಗಂಗಾ ಅವರು. ಅವರ ಒಂದು ಒತ್ತಾಸೆ, ನಾನು ಸ್ವಲ್ಪ ಹೊರಗೆ ಬಂದು ಎಲ್ಲ ಕಡೆ ಸ್ವಲ್ಪ ಅವರು ಬಿಡ್ತಾ ಇರಲಿಲ್ಲ. ನಾನು ಬರಲ್ಲ ಅಂದರೆ ಮನೆಗೆ ಬಂದ್ಬಿಡೋರು, ಬಂದು ನನ್ನ ಕರ್ಕೊಂಡು ಹೋಗೋರು ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಿ ತೊಡಗಿಸ್ಕೊಳ್ಳೋಕ್ಕೆ ಅವಕಾಶ ಮಾಡ್ತಾಯಿದ್ರು. ಆಮೇಲೆ ನಾನು ಬರಿತಾ ಇದ್ದೆ. ನನ್ನ ಕವಿತೆಗಳಿಗಂತೂ ಅವರು ತುಂಬ ಅಭಿಮಾನಿ ಅಂತಲೇ ಹೇಳ್ಬೋದು ಹೇಮಗಂಗಾ ಅವರು. ನನ್ನ ಎಲ್ಲ ಕವಿತೆ, ಅದರಲ್ಲೂ ಪ್ರೇಮ ಕವಿತೆಗಳು, ನನಗೆ ಅದೊಂದು ಇದಿದೆ. ಎಸ್ ನರಸಿಂಹಸ್ವಾಮಿಯವರು ಪ್ರೇಮ ಕವನ ಬರೆದಾಗ ಅವರು ಕೊನೆ ತನಕ ಬರೆದ್ರು. ಅವರು ವಯಸ್ಸಾದ್ರೂ ಪ್ರೇಮ ಕವಿತೆಗಳು ಬರಿತಾ ಇದ್ರು. ಅವರಿಗೆ ಎಲ್ಲರೂ ಅಭಿಮಾನಿಗಳು, ಒಳ್ಳೆ ಪ್ರೇಮ ಕವಿತೆ ಬರೀತಾರೆ ಅಂತ. ನಾನೊಂದು ಹೆಣ್ಣಾಗಿ ಪ್ರೇಮ ಕವಿತೆ ಬರೆದಾಗ ಇದೇನು ಈ ವಯಸ್ಸಲ್ಲಿ ಇವಳು ಪ್ರೇಮ ಕವಿತೆ ಈ ಥರ ಬರೀತಾಳ ಅಂತ ಒಂದು ಆಶ್ಚರ್ಯ ಮತ್ತು ವ್ಯಂಗ್ಯಗಳು ಬಂತು ನನಗೆ. ಆದರೆ ಹೇಮಗಂಗಾ ಅದೆಲ್ಲ ತೊಡೆದು ಹಾಕಿ ಅವರು ತುಂಬ ಪ್ರೋತ್ಸಾಹ ಮಾಡಿದರು. ಪ್ರೇಮ ಕವಿತೆ ಕೇಳೋದಕ್ಕೆ ಹಿತವಾಗಿರುತ್ತೆ, ಮನಸ್ಸಿಗೆ ಸಂತೋಷ ಕೊಡುತ್ತೆ ಪ್ರೇಮ ಕವಿತೆಗಳು. ನೀವು ಯಾಕೆ ಯಾರ ಮಾತಿಗೆ ಬೆಲೆ ಕೊಡ್ತೀರಾ, ಹಿಂಜರಿಬೇಡಿ, ಬರೀರಿ ನೀವು ಪ್ರೇಮ ಕವಿತೆ, ನಾನಿದ್ದೀನಿ ಅಂತ ಹೇಳಿ ನನಗೆ ಅವರು ಪ್ರೋತ್ಸಾಹ ಕೊಡ್ತಾ ಇದ್ರು. ಹಾಗೆ ಪ್ರೇಮ ಕವಿತೆಗಳನ್ನು ತುಂಬ ಬರೆದಿದ್ದೀನಿ. ಈಗ ನಂದು ಪ್ರೇಮ ಕವಿತೆಗಳದ್ದೇ ಒಂದು ಸಂಕಲನ ಬರ್ತಾ ಇದೆ, ಪ್ರೇಮ ಒಲುಮೆ ಚಿಲುಮೆ ಅಂತ. ಹೀಗೆ ನನ್ನ ಕನಸು ಈಗ ಅಕ್ಕ ಮಹಾದೇವಿ ಕಥನ ಕಾವ್ಯ ಒಂದೆರಡು ಕಾದಂಬರಿ, ಒಂದು ಕಥಾ ಸಂಕಲನ ಒಂದು ಸ್ವಲ್ಪ ಬರಿಬೇಕು ಅಂತ ಹಂಬಲ ಇಟ್ಕೊಂಡಿದ್ದೀನಿ. ಇದು ನನ್ನ ಆಸೆ, ಕನಸಿಗೆ ಅಂತ ಆಸೆ, ಇದು ಮಹಾ ಬಯಕೆ, ಇದು ಇಷ್ಟು ಬರೀಲೇಬೇಕು ಅಂತ. ಆಮೇಲೆ ಕನಸಿನ ಬಗ್ಗೆ ಹೇಳಬೇಕು ಅಂದರೆ, ನನಗೆ ವೈಯಕ್ತಿಕವಾಗಿ ಹೇಳ್ತೀನಿ, ಇದು ನನ್ನ ಕನಸು. ನನ್ನ ಪತಿದೇವರು ಅವರು ರಾಜ್ಯ ಪ್ರಶಸ್ತಿ ವಿಜೇತರು, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡಿದ್ದಾರೆ. ಆಮೇಲೆ NT ರಾಮರಾವ್ ಪ್ರಶಸ್ತಿ, ತಮಿಳುನಾಡಿನ NT ರಾಮರಾವ್ ಪ್ರಶಸ್ತಿ ಭಾಜನರಾಗಿದ್ದರು. ಅದು NT ರಾಮರಾವ್ ಪತ್ನಿ ಲಕ್ಷ್ಮೀ ಪಾರ್ವತಿ ಅಂತ, ಅವರೇ ಬಂದು ಎಕ್ಸಿಬಿಷನ್ ಗ್ರೌಂಡಲ್ಲಿ ದೊಡ್ಡ ಸಮಾರಂಭ ಮಾಡಿ ನಮ್ಮ ಯಜಮಾನರಿಗೆ ಪ್ರಶಸ್ತಿ ಕೊಟ್ಟೋದ್ರು NT ರಾಮರಾವ್ ಪತ್ನಿಯವರು. ಆ NT ರಾಮರಾವ್ ಪ್ರಶಸ್ತಿ ಮೈಸೂರಲ್ಲ, ಇಡೀ ಕರ್ನಾಟಕದಲ್ಲಿ ಶಿವಣ್ಣವರು ಒಬ್ಬರಿಗೆ ಫಸ್ಟ್ ಬಂದಿದ್ದು. ಸೆಕೆಂಡು ಸಿನಿಮಾ ನಟರಾದ ಶಿವರಾಜ್ ಕುಮಾರ್ ಅವರಿಗೆ ಎರಡನೇ ಪ್ರಶಸ್ತಿ. ಇವರಿಬ್ಬರು ಬಿಟ್ಟರೆ ಮತ್ತೆ ಇನ್ಯಾರಿಗೂ ಬಂದಿಲ್ಲ ಇಲ್ಲಿವರೆಗೂ ಈ ಪ್ರಶಸ್ತಿ, ಅದೊಂದು ವಿಶೇಷ. ಆಮೇಲೆ ರಾಜ್ಯೋತ್ಸವ ಪತ್ರಿಕಾ ಅಕಾಡೆಮಿ ಅವಾರ್ಡ್ ಅಂತ ಬಂತು ನಮ್ಮ ಮನೆಯವರಿಗೆ. ಆ ಪತ್ರಿಕಾ ಅಕಾಡೆಮಿ ಅವಾರ್ಡ್ ನಾನು ತುಂಬ ನೆನೆಸ್ಕೋತೀನಿ, ನಮ್ಮ ಮನೆಯವ್ರು ಇಲ್ಲದೆ ಇರೋದಕ್ಕೆ. ಆ ಪತ್ರಿಕಾ ಅಕಾಡೆಮಿ ಅವಾರ್ಡನ್ನು, ಪ್ರಶಸ್ತಿಯನ್ನು ನಾನು ನನ್ನ ಗಂಡನ ಹೆಸರಲ್ಲಿ ಸರ್ಕಾರದ ವತಿಯಿಂದನೇ ಪ್ರತಿ ವರ್ಷಕ್ಕೊಬ್ಬರಿಗೆ ಜರ್ನಲಿಸ್ಟ್ಗಳಿಗೆ, ಯಾರು ಒಬ್ಬ ಒಳ್ಳೆ ಪತ್ರಕರ್ತನಿಗೆ ಆರಿಸಿ ಪತ್ರಿಕಾ MRS ಪ್ರಶಸ್ತಿ ಅಂತ ಪತ್ರಿಕಾ ಅಕಾಡೆಮಿ ವತಿಯಿಂದ ಕೊಡಿಸ್ಬೇಕು. ಅದಕ್ಕೆ ನಾನು ಒಂದು 5 ಲಕ್ಷ ಹಣನ ಅಲ್ಲಿ ಡೆಪಾಸಿಟ್ ಮಾಡೋಕ್ಕೂ ರೆಡಿ ಇದ್ದೀನಿ ನಮ್ಮ ಯಜಮಾನರ ಹೆಸರಲ್ಲಿ. ಇದು ನನ್ನ ದೊಡ್ಡ ಕನಸು ಅಂತ ಹೇಳ್ಬೋದು, ಮಹದಾಸೆ, ಕನಸು, ದೊಡ್ಡ ಕನಸಿದು. ಆಮೇಲೆ ಹಾಗೆ ನನ್ನ ಅಪ್ಪಾಜಿ ಅಮ್ಮ, ಅವ್ರನ್ನ ಮರೆಯೋಕ್ಕಾಗುತ್ತಾ? ಅವರು ನಮ್ಮ ಮನೆ ದೇವರು, ಅಪ್ಪಾಜಿ ಮನೆ ದೇವರು ಕುರುವತ್ತಿ ಬಸವಣ್ಣ ಮತ್ತು ಕದ್ರಮುಡಿಗೆ ಆಂಜನೇಯ ಅಂತ, ಹಾವೇರಿ ಜಿಲ್ಲೆ. ಅಲ್ಲಿ ಆ ದೇವಸ್ಥಾನಗಳಲ್ಲಿ ಎರಡರಲ್ಲೂ 1 ಲಕ್ಷ ಹಣ ಇಟ್ಟು ನಮ್ಮ ಅಪ್ಪಾಜಿ ಅಮ್ಮನ ಹೆಸರಲ್ಲಿ ವರ್ಷಕ್ಕೊಮ್ಮೆ ಪೂಜೆ, ದೇವರ ಅಭಿಷೇಕ ಮಾಡಿಸಿ ಪ್ರಸಾದ ವಿನಿಯೋಗ ಮಾಡಿಸೋಕ್ಕೆ ಅವಕಾಶ ಮಾಡಬೇಕು ಅಂತ ಆಸೆ ಇದೆ, ಕನಸಿದೆ. ಖಂಡಿತ ಎಲ್ಲವೂ ನನಸಾಗಲಿ ಅಂತ ಹಾರೈಸ್ತೀವಿ. ಈ ಕನಸುಗಳನ್ನ ಮುಂದಿನ ಬರುವ ವರ್ಷಗಳಲ್ಲಿ ಅನುಷ್ಠಾನಕ್ಕೆ ತರ್ತೀನಿ ಎಂಬ ಭರವಸೆ ನನ್ನಲ್ಲಿದೆ. ನನ್ನ ಗಂಡನ ಆಶೀರ್ವಾದವೂ ನನಗೆ ಮೇಲಿಂದಲೇ ಇರುತ್ತೆ. ಬಹಳ ಸಂತೋಷ ಮೇಡಮ್, ನಿಮ್ಮ ಇಷ್ಟು ಅಮೂಲ್ಯವಾದ ಸಮಯವನ್ನು ನಮ್ಮ ಈ ಸಿರಿಗನ್ನಡ ವೇದಿಕೆಗಾಗಿ
ಕೊಟ್ಟಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು. ತಮಗೂ ಧನ್ಯವಾದಗಳು ಅತಿಶಯ ಅವರೇ. ನನ್ನನ್ನು ಇಲ್ಲಿವರೆಗೂ ಕರೆತಂದು ನನಗೆ ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದೀರಾ, ಜೊತೆಗೆ ಒಳ್ಳೆ ಸಂದರ್ಶನವನ್ನು ಮಾಡಿದ್ದೀರಾ. ನನ್ನ ಬಗ್ಗೆ ನಿಮಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಿರಿಗನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಹೇಮಗಂಗಾ ಅವರು ಮತ್ತು ಮೈಸೂರು ಜಿಲ್ಲೆಯ ಸಿರಿಗನ್ನಡ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲರಿಗೂ ಮತ್ತು ಹೊಮ್ಮ ಮಂಜುನಾಥ್ ಮೈಸೂರು ಜಿಲ್ಲಾ ಅಧ್ಯಕ್ಷರು ಇವರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ, ಅರಿವು ಅರಳಿದ ಹಾಡು, ಪರಿಮಳದ ಪಯಣ ಕಲೆ, ಜಾಡು ಜೇನಿನ ಗೂಡು. ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ. ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ, ಅರಿವು ಅರಳಿದ ಹಾಡು, ಪರಿಮಳದ ಪಯಣ ಕಲೆ, ಜಾಡು ಜೇನಿನ ಗೂಡು. ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ, ಸಾಧಕರ ಸರಮಾಲೆ.